Check, check, let's check. Check. ಗೆಳೆಯರ ಬಳಗ ಬೀಜ ಅಲೋಕ್ ಈವೆಂಟ್ಸ್ ಅವರು ಪ್ರಸ್ತುತಪಡಿಸುವಂತಹ ಅವಿಘ್ನ ಸೃಷ್ಟಿ ಟ್ರೋಫಿ 2026ರ ಮೊಟ್ಟ ಮೊದಲ ಸೆಮಿಫೈನಲ್ ಅನ್ನ ಇದೀಗ ಆರಂಭ ಮಾಡುವಂತಹ ಸಮಯ. ಮೊಟ್ಟ ಮೊದಲ ಸೆಮಿಫೈನಲ್ ಟಿಕೆಟ್ ಅನ್ನ ಪಡೆದುಕೊಂಡಿರುವ ಟೀಮ್ಗಳು, ಒಂದ್ ಕಡೆ ಶೆಟ್ಟಿ ಎಂಪೈರ್, ಇನ್ನೊಂದು ಕಡೆಯಲ್ಲಿ ಶ್ರೀ ಭಾಮಿ ಕಟ್ಟೆ ಫ್ರೆಂಡ್ಸ್. ಎರಡು ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಕೋರ್ಕೊಳ್ತಾ ಇದೀಗ ಮೊಟ್ಟ ಮೊದಲ ಸೆಮಿಫೈನಲ್ ಅನ್ನ ಆರಂಭ ಮಾಡ್ತಾ ಇದ್ದೇವೆ. ನಮ್ಮ ಮ್ಯಾಚ್ ಅಫಿಷಿಯಲ್ಸ್ ಅವರ ಅಫಿಷಿಯಲ್ ಎಂಟ್ರಿ ಜೊತೆಗೆ ಮೊದಲ ಸೆಮಿಫೈನಲ್ ವೈಭವದ ಈ ಅಂಕಣದಲ್ಲಿ ಸಾಗ್ತಾ ಇದೆ. ಸೊ ಇದೀಗ ಅಂಕಣದ ಒಳಭಾಗದಲ್ಲಿ ಮ್ಯಾಚ್ ಅಫಿಷಿಯಲ್ಸ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೇವೆ ಪ್ರೀತಿಯ ಚಪ್ಪಾಳೆಯ ಜೊತೆಗೆ. ಇದು ಅವಿಘ್ನ ಸೃಷ್ಟಿ ಟ್ರೋಫಿ 2026ರ ಮೊಟ್ಟ ಮೊದಲ ಸೆಮಿಫೈನಲ್. ಹಾಗೆ ಮೊದಲ ಸೆಮಿಫೈನಲ್ ಅನ್ನ ನಡೆಸಿಕೊಡೋದಕ್ಕೆ ನಮ್ಮ ಜೊತೆಗೆ ಗಣ್ಯ ಅತಿಥಿಗಳಿದ್ದಾರೆ. ಬೆಂಗಳೂರಿನ ರಜತಗಿರಿ ಪ್ಯಾಲೇಸ್ನ ಮಾಲೀಕರು ಆಗಿರುವಂತಹ ಉದ್ಯಮಿಗಳು ನಿತಿನ್ ಕಾಂಚನ್ ಅವರನ್ನ ಪ್ರೀತಿಯ ಚಪ್ಪಾಳೆ ಜೊತೆಗೆ ಅಂಕಣದ ಒಳಭಾಗಕ್ಕೆ ನಾನು ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅವರ ಜೊತೆಗೆ ಹಂಸಾ ಅವರು ಕೂಡ ವೇದಿಕೆಯ ಅಂಕಣದ ಒಳಭಾಗದಲ್ಲಿ ಪ್ರವೇಶವನ್ನು ಪಡೆದುಕೋಬೇಕು. ಅವ್ರ ಜೊತೆಗೆ ನಮ್ಮ ಗೆಳೆಯರ ಬಳಗ ಬಿಜಾಡಿ ಇದರ ಅಧ್ಯಕ್ಷರು ಶ್ರೀ ನರಸಿಂಹ ಶ್ರೀಯಾನ್ ಅವರನ್ನ ಕೂಡ ಅಂಕಣದ ಒಳಭಾಗದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಜೊತೆಗೆ ಈ ಮೊಟ್ಟ ಮೊದಲ ಸೆಮಿಫೈನಲ್ಗೆ ಬರಮಾಡ್ಕೊಳ್ತಾ ಇದ್ದೇವೆ. ವಿ ವೆಲ್ಕಮ್ ನಿತಿನ್ ಕಾಂಚನ್, ನರಸಿಂಹ ಶ್ರೀಯಾನ್ ಅಂಡ್ ಹಂಸಾ. ಆರನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು 3 ದಿನಗಳ ಕಾಲ ಬೀಜಾಡಿಯ ಈ ಅಂಕಣ ವೈಭವದಿಂದ ಕ್ರಿಕೆಟ್ ಅನ್ನುವಂತಹ ಒಂದು ಸೆಣಸಾಟದಲ್ಲಿ ನಿರತವಾಗಿತ್ತು. ಇದೀಗ 3ನೇ ದಿನ ಈ ಕ್ರಿಕೆಟ್ ಪಂದ್ಯಾಟದ ಸೆಮಿಫೈನಲ್ ಟಿಕೆಟ್ ಅನ್ನು ಪಡೆದುಕೊಂಡಿರುವಂತಹ ಎರಡು ತಂಡಗಳು, ಒಂದ್ ಕಡೆ ಶೆಟ್ಟಿ ಎಂಪೈರ್, ಇನ್ನೊಂದು ಕಡೆ ಶ್ರೀ ಬ್ರಾಹ್ಮಿ ಕಟ್ಟ ಫ್ರೆಂಡ್ಸ್. ಎರಡು ತಂಡದ ಆಟಗಾರರನ್ನ ಮೊಟ್ಟ ಮೊದಲ ಸೆಮಿಫೈನಲ್ಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಜೊತೆಗೆ ಇದೀಗ ಬರಮಾಡ್ಕೊಳ್ಳೋಣ. ಶೆಟ್ಟಿ ಎಂಪೈರ್ and Sri Brahmi Kata Friends. ಮೊದಲ ಪಂದ್ಯಾಟದ ಟಾಸ್ ಅನ್ನ ಇದೀಗ ನಾವು ನೆರವೇರಿಸಿಕೊಳ್ಳುತ್ತಿದ್ದೇವೆ. ಈ ಅವಿಘ್ನ ಸೃಷ್ಟಿ ಟ್ರೋಫಿ 2026ರ ಸೆಮಿಫೈನಲ್ ಟಾಸ್ ಅನ್ನ ಬೆಳ್ಳಿ ಕಾಯಿನ್ ಜೊತೆಗೆ ಮಾಡ್ತಾ ಇದ್ದೀವಿ. ಎರಡು ತಂಡದ ಕ್ಯಾಪ್ಟನ್ಸ್ ದಯವಿಟ್ಟು 1 ಸ್ಟೆಪ್ ಫಾರ್ವರ್ಡ್ ಬನ್ನಿ. ನಮ್ಮ ಅತಿಥಿಗಳಲ್ಲಿ ನಿತಿನ್ ಕಾಂಚನ್ ಅವರು ಈ ಟಾಸ್ ಅನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅಂಡ್ ಅಫಿಷಿಯಲ್ಸ್ ಈ ಟಾಸ್ ಅನ್ನ ಅಂಕಣದ ಒಳಭಾಗದಲ್ಲಿ ನೆರವೇರಿಸಿಕೊಳ್ತಾ ಇದ್ದಾರೆ. ಒಂದ್ ಕಡೆ ಶೆಟ್ಟಿ ಎಂಪೈರ್, ಇನ್ನೊಂದ್ ಕಡೆ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್. That is the call, and Shetty umpire won the toss. Elected to field first. Okay, Shetty umpire won the toss and elected to field first. ಬೆಳ್ಳಿ ನಾಣ್ಯವನ್ನ ತಂಡದ ಮಾಲೀಕರು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕ್ಯಾಪ್ಟನ್, ಓಕೆ. ಸೆಮಿಫೈನಲ್ ನ ಟಾಸ್ ಅನ್ನು ಗೆದ್ದಿರುವಂತಹ ಶೆಟ್ಟಿ ಅಂಪೈರ್ ನ ಮಾಲೀಕರು ಪಡಿತಿದ್ದಾರೆ ಆಕರ್ಷಕ ಬೆಳ್ಳಿ ನಾಣ್ಯ. ಈ ಪಂದ್ಯಾಟದ ಟಾಸ್ ವಿಜೇತ ತಂಡ ಶೆಟ್ಟಿ ಅಂಪೈರ್ ಪಾಲಾಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ಎರಡು ತಂಡದ ಆಟಗಾರರು ಪಂದ್ಯಾಟದ ಆರಂಭಕ್ಕೆ ಅತಿ ಶೀಘ್ರವಾಗಿ ಅವಕಾಶವನ್ನು ಮಾಡಿಕೊಡಬೇಕು. ಎರಡು ತಂಡದ ಆಟಗಾರರಿಗೆ ಅಭಿನಂದನೆ ಹಸ್ತಲಾಘವನ್ನ ನಮ್ಮೆಲ್ಲ ಅತಿಥಿಗಳು ಕೊಡ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಒಂದು ಕಡೆ ಶೆಟ್ಟಿ ಅಂಪೈರ್ ಈ ಪಂದ್ಯಾಕೂಟದ
ಎಲ್ಲ ಪಂದ್ಯಾಟಗಳನ್ನು ಗೆಲ್ಲೋದ್ರ ಮುಖಾಂತರ ವೀರೋಚಿತ ಗೆಲುವನ್ನು ದಾಖಲಿಸಿ ಕ್ರೀಡಾಕೂಟದ ಮೊಟ್ಟ ಮೊದಲ ಸೆಮಿಫೈನಲಿಸ್ಟ್ ಆಗಿ ಈ ಪಂದ್ಯಾಕೂಟದಲ್ಲಿ ನಮ್ಮ ಜೊತೆಗಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್, ಹಾಗೆ ಆಲ್ ದಿ ವೆರಿ ಬೆಸ್ಟ್ ಶೆಟ್ಟಿ ಎಂಪೈರ್. ಇದೀಗ ನಾವು ರೆಡಿ ಆಗಿದ್ದೀವಿ. ಹಿಯರ್ ವಿ ಆರ್ ರೆಡಿ ಫಾರ್ ದ ಫಸ್ಟ್ ಸೆಮಿಫೈನಲ್ ಆಫ್ ಅವಿಘ್ನ ಸೃಷ್ಟಿ ಟ್ರೋಫಿ 2026. ಶೆಟ್ಟಿ ಎಂಪೈರ್ ಇಲೆಕ್ಟೆಡ್ ಓನ್ ದ ಟಾಸ್ ಅಂಡ್ ಇಲೆಕ್ಟೆಡ್ ಟು ಬೌಲ್ ಫಸ್ಟ್. ನಾನು ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ನ ಓಪನರ್ಸ್ ಮತ್ತು ಶೆಟ್ಟಿ ಎಂಪೈರ್ಸ್ ನ ಆಲ್ ಫೀಲ್ಡರ್ಸ್ ಮುಂದಿನ 5 ನಿಮಿಷದಲ್ಲಿ ಪಂದ್ಯಾಟದ ಸಿದ್ಧತೆಯಲ್ಲಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ನಿತಿನ್ ಕಾಂಚನ್, ಥ್ಯಾಂಕ್ ಯು ಸೋ ಮಚ್ ಹಂಸಾಬಾಯ್, ಥ್ಯಾಂಕ್ ಯು ಸೋ ಮಚ್ ನರಸಿಂಹ ಅವರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇದೀಗ ಅಂಕಣದಲ್ಲಿ ಮೊಟ್ಟ ಮೊದಲ ಸೆಮಿಫೈನಲ್ ನಿಮಗಾಗಿ. ಓವರ್ ಟು ಕಾಮೆಂಟ್ರಿ ಬಾಕ್ಸ್. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರು ಆಗಿರುವಂತಹ ಸುರೇಂದ್ರ ಕಾಂಚನ್ ರವರು ಗೋಪಾಡಿ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ಅವರು ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಸುರೇಂದ್ರ ಕಾಂಚನ್ ಗೋಪಾಡಿ, ನಿಮಗೆ ಆತ್ಮೀಯವಾಗಿರುವಂತಹ ಒಂದು ಸ್ವಾಗತ. ಈ ಒಂದು ಅವಿಘ್ನ ಸೃಷ್ಟಿ ಟ್ರೋಫಿಯ ಹಗಲು ರಾತ್ರಿ ಟೂರ್ನಮೆಂಟ್ಗಾಗಿ ಬೀಜಾಡಿಯ ಗೆಳೆಯರ ಬಳಗ ಹಾಗೂ ಅಲೋಕ್ ಇವೆಂಟ್ಸ್ನ ಪರವಾಗಿ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸುರೇಂದ್ರ ಕಾಂಚನ್ ಗೋಪಾಡಿ. ಗೆಳೆಯರ ಬಳಗ ಬೇಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಆಯೋಜನೆ ಮಾಡ್ತಾ ಇರುವಂತಹ ಈ ವ್ಯವಸ್ಥಿತ ಅವಿಘ್ನ ಸೃಷ್ಟಿ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಹುತಾತ್ಮ ವೀರ ಯೋಧ ಅನೂಪ್ ಪೂಜಾರಿ ಅವರ ಸ್ಮರಣಾರ್ಥಕವಾಗಿ ಒಂದು ಪಂದ್ಯಾಕೂಟ ಶುಕ್ರವಾರ ಆರಂಭವನ್ನು ಕಂಡಿತ್ತು. ಇವತ್ತು ಆದಿತ್ಯವಾರ ಅಂತಿಮ ಹಂತದ ಸೆಮಿಫೈನಲ್ ಪಂದ್ಯಗಳು ಆರಂಭವನ್ನು ಕಾಣ್ತಾ ಇದೆ. ಒಂದೆಡೆ ಯುವ ಆಟಗಾರರ ತಂಡ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ, ಮತ್ತೊಂದೆಡೆ ಶೆಟ್ಟಿ ಎಂಪೈರ್ 90. ನಮ್ಮ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು ಆಗಿರುವಂತಹ ನಾಗರಾಜ್ ಬೀಜಾಡಿಯವರು ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ನಿಮ್ಮ ಆಗಮನವನ್ನು ಗುರುತಿಸಿಕೊಂಡಿದ್ದೇವೆ. ನಿಮಗೆ ಕೂಡ ಆತ್ಮೀಯ ಸ್ವಾಗತ. ನಾಗರಾಜ್ ಫ್ರಮ್ ಬೀಜಾಡಿ. ಮೊದಲ ಸೆಮಿಫೈನಲ್ ಪಂದ್ಯದ ಟಾಸ್ ಜಯವರ ದಾಖಲಿಸಿರುವಂತಹ ಶೆಟ್ಟಿ ಎಂಪೈರ್ 90. ಇಲ್ಲಿ ಕ್ಷೇತ್ರರಕ್ಷಣೆ ಆಯ್ದುಕೊಳ್ತಾ ಇರುವಂತಹ ತಂಡ. ಮೊದಲ ಸೆಮಿಫೈನಲ್ ಪಂದ್ಯದ ಟಾಸ್ ಪ್ರಕ್ರಿಯೆ 10 ಗ್ರಾಮಿನ ಸಿಲ್ವರ್ ಕಾಯಿನ್ ಮುಖಾಂತರವಾಗಿ ನಡೆದಿತ್ತು. ಬಹಳಷ್ಟು ಆಕರ್ಷಕದಾಯಕವಾಗಿ ಈ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಹೊಸ ನಿಯಮಗಳನ್ನು ಅಳವಡಿಸಿಕೊಂಡು ಅತ್ಯುತ್ತಮ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡುವಂತ ಈ ಯಶಸ್ಸಿನ ಹಂತಗಳು ಈ ಪಂದ್ಯಾಕೂಟಕ್ಕೆ ಮತ್ತಷ್ಟು ಮೆರುಗನ್ನು ನೀಡ್ತಾ ಇವೆ. 16 ತಂಡಗಳು ಭಾಗವಹಿಸಿರುವಂತಹ ಈ ಪಂದ್ಯಾಕೂಟ ಅಂತಿಮ ಹಂತ 4 ತಂಡಗಳು ಈ ಬಾರಿಯ ಅವಿಘ್ನ ಸೃಷ್ಟಿ ಟ್ರೋಫಿಯ ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪಂದ್ಯಾಕೂಟ ನೇರ ಪ್ರಸಾರವನ್ನು ಪಂಚಜನ್ಯ ಲೈವ್ ನೆಟ್ ಮೊದಲ ಬಾರಿಗೆ ಈ ಪಂದ್ಯಾಕೂಟ ಮುಖಾಂತರವಾಗಿ ಮಾಡ್ತಾ ಇದೆ. ಯೂಟ್ಯೂಬ್ ನಲ್ಲಿ ವಿತರಿಸ್ತಾ ಇದ್ದಾರೆ. 6 ಕ್ಯಾಮೆರಾಗಳ ಮುಖಾಂತರವಾಗಿ ಅತ್ಯುತ್ತಮ ರೀತಿಯ ಒಂದು ಕಾರ್ಯವನ್ನು ಕೂಡ ನೇರ ಪ್ರಸಾರದ ವಿಚಾರದಲ್ಲಿ ಪಂಚಜನ್ಯ ಲೈವ್ ನೆಟ್ ನಡೆಸ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರುವ ಈ ಭಾಗದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರಿಕೊಂಡು ಇಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯ ಆರಂಭವನ್ನು ಕಾಣ್ತಾ ಇದೆ. ನಿರ್ಣಾಯಕರಿಗೆ ಒಂದೆಡೆ ಕೃಷ್ಣ ಹಾಸನ್, ಮತ್ತೊಂದೆಡೆ ದೀಪಕ್ ಕಟಪಾಡಿ. ಪಂದ್ಯಾಕೂಟ 2 ಪ್ರಮುಖ ಡಗೌಟ್ಗಳು, ಒಂದೆಡೆ ಕೋಟೇಶ್ವರ ಸ್ಪೋರ್ಟ್ಸ್, ಇನ್ನೊಂದೆಡೆ ಬ್ಯಾಟ್ ಝೋನ್ ಹೆಮ್ಮಾಡಿ. ಮೊದಲ ಓವರ್ಗಾಗಿ ಪ್ರೀತು ಪುಣೆ ಗೇಟ್ ಪುಣೆ ಹೋಟೆಲ್ ಮಾಲೀಕರಾಗಿರುವಂತಹ ಕಾರ್ತಿಕ್ ಪೂಜಾರಿ ಜಾಹೀರಾತು ಫಲಕದ ಬೌಲಿಂಗ್ ತುದಿಯನ್ನು ಬಳಸ್ತಾ ಇದ್ದಾರೆ. ಪ್ರೀತೇಶ್ ಯುವ ಎಸೆತಗಾರ ಇಲ್ಲಿ ಮೊದಲ ಓವರಿನ ಹಂತಕ್ಕೆ ಬರ್ತಾ ಇದ್ದಾರೆ. ಒಂದೆಡೆ ದೀಕ್ಷಿತ್, ಮತ್ತೊಂದೆಡೆ ಸುಹಾಸ್ ಆಚಾರ್. ರಕ್ಷಿತ್ ಶೆಟ್ಟಿ ಕಾಳ ಅವರವರ ನೇತೃತ್ವದ ತಂಡ, ಇಲ್ಲಿ ಶ್ರೀಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳ ಅವರ ಪ್ರದೇಶವಾರು ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡುವ ಮುಖಾಂತರವಾಗಿ ಕೆಲವೊಂದು ಪ್ರಶಸ್ತಿಯನ್ನು ಜಯಿಸಿರುವಂತಹ ಒಂದು ತಂಡ. ಇದೇ ಕ್ರೀಡಾ ಋತುವಿನಲ್ಲಿ ಈ ರೀತಿಯ ಒಂದು ಪಂದ್ಯಾಕೂಟದಲ್ಲಿ ತಂಡವನ್ನ ನೀಡುವ ಮುಖಾಂತರವಾಗಿ ಮತ್ತೆ ಯುವ ಆಟಗಾರರಿಗಿಂತ ಪಂದ್ಯಾಕೂಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಪ್ರೀತೇಶ್ ಮೊದಲ ಓವರಿನ ಮೊದಲ ಚೆಂಡಿಗಾಗಿ ಮೊದಲ ಸೆಮಿಫೈನಲ್ ಪಂದ್ಯ ಆರಂಭವನ್ನು ಕಾಣ್ತಾ ಇದೆ. ಮೊದಲ ಓವರಿನ ಮೊದಲ ಚೆಂಡು ಪ್ರೀತೇಶ್. ಈ ಬಾರಿ ಎಸೆದಿರುವಂತ ಮೊದಲ ಚೆಂಡು ದೀಕ್ಷಿತ್ ತುಳೂರು ಕವರ್ಸ್ ಅಲ್ಲಿ ಇವಾಗ 4 ಓಟವನ್ನು ದಾಖಲಿಸುವ ಮುಖಾಂತರ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳವರಕ್ಕೆ 4 ಓಟಗಳ ಮುಖಾಂತರವಾಗಿ ಮೊದಲ ಓಟವನ್ನು ತಂದು ಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ವಿಡ್ತನ ನೀಡುವಂತ ಒಂದು ಪ್ರಯತ್ನವನ್ನು ಬೌಲರ್ ಮಾಡಿದ್ರು. ಅದರ ಲಾಭವನ್ನು ದಾಖಲಿಸಿರ್ತಕ್ಕಂಥ ದೀಕ್ಷಿತ್ ತುಳೂರು ಕವರ್ಸ್ ಅಲ್ಲಿ 4 ಓಟವನ್ನು ದಾಖಲಿಸಿದ್ರು. ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣ್ತಾ ಇದೆ. 2ನೇ ಬಾರಿ ಮತ್ತೆ ಪ್ರೀತು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಮತ್ತೆ ಕ್ಷೇತ್ರರಕ್ಷಣ ಅಭಿಪಾಣ ಬಹಳಷ್ಟು ಉತ್ತಮ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಬೌಂಡರಿ ಅಡ್ಡಾಯಿಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಈ ಪಂದ್ಯಾಕೂಟ ಉದ್ದಕ್ಕೂ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ಶೆಟ್ಟಿ ಎಂಪೈರ್ 90ವಿನ ತಂಡ ಸೆಮಿಫೈನಲ್ ಹೋರಾಟದಲ್ಲೂ ಕೂಡ ಅದೇ ರೀತಿಯ ಕಾಯಕವನ್ನು ಮುಂದುವರಿಸುವಂತ ಒಂದು ಹಂತಕ್ಕೆ ಹೋಗ್ತಾ ಇರುವಂತಹ ತಂಡ. 3ನೇ ಬಾರಿ ಪ್ರೀತು ಸುಹಾಸ್ ಆಚಾರ್ ಹೊಡೆತ ಪಾಯಿಂಟ್ಸ್ ಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿರುವಂತ ಸುಹಾಸ್ ಆಚಾರ್ 4 ಓಟವನ್ನು ಪಡ್ಕೊಂಡ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ಕೂಡ ದಾಖಲಿಸಿಕೊಳ್ತಾ ಇರುವಂತಹ ಸುಹಾಸ್ ಆಚಾರ್. ಇದೇ ಕ್ರೀಡಾ ಋತುವಿನ ಬೆಂಗಳೂರಿನ ಎಡ್ವಿನ್ ಮತ್ತು ಅಲ್ವಿನ್ ಮೆಮೋರಿಯಲ್ ಟ್ರೋಫಿಯ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ 2 ಮಂದಿ ಆಟಗಾರರು ಜೊತೆಯಾಗಿ ಪಡ್ಕೊಂಡಿದ್ರು. ಒಂದೆಡೆ ಚೇತನ್ ಬೆಂಗಳೂರು, ಮತ್ತೊಂದೆಡೆ ಸುಹಾಸ್ ಆಚಾರ್. ಆ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರ್ತಕ್ಕಂಥ ಈ ಭಾಗದ ಯುವ ಆಟಗಾರ ಕೂಡ ಈ ಪಂದ್ಯಾಕೂಟದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಅವರು ಆಡಿದ್ದಾರೆ. ಒಂದು ಪಂದ್ಯದಲ್ಲಿ ವೈಯಕ್ತಿಕವಾಗಿ 47 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲ ಬೌಂಡರಿಯನ್ನು ಕೂಡ ದಾಖಲಿಸಿದ್ರು. 4ನೇ ಬಾರಿ ಮತ್ತೆ ಪ್ರೀತು
ಈ ಬಾರಿ ವಿಕೆಟ್ ಕೀಪರ್ ಮಹೇಶ ಬಹಳಷ್ಟು ಉತ್ತಮ ರೀತಿಯ ಒಂದು ಎಫರ್ಟ್ ಅನ್ನು ಹಾಕಿದ್ರು. ಇದು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಕೂಡ ಈ ಟೂರ್ನಮೆಂಟಿನ ಹೈಲೈಟ್ ಕ್ಯಾಚ್ ಆಗ್ತಾ ಇದೆ. ನಿನ್ನೆ ದಿನ ಅಪೂರ್ವ ಜಾಯ್ ಚಾಲೆಂಜಿನ ಶರತ್ ಬೇಳೂರು ಅತ್ಯುತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಇವತ್ತು ಬೆಳಗ್ಗೆ ಪಡ್ಕೊಂಡಿದ್ರು. ಇವಾಗ ಬೆಂಗಳೂರಿನ ಮಹೇಶ ಅನುಭವಿ ಆಟಗಾರ ವಿಕೆಟ್ ಕೀಪಿಂಗ್ ವಿಭಾಗದಲ್ಲಿ ಈ ರೀತಿ ಒಂದು ಅತ್ಯುತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎಸೆತಗಾರರ ಜೊತೆಗೆ ಕ್ಷೇತ್ರ ರಕ್ಷಣೆ ಕಾರ್ಯ ಕೂಡ ಬಹಳಷ್ಟು ಉತ್ತಮ ರೀತಿಯ ಎಫರ್ಟ್ ಅನ್ನು ಹಾಕುವಂತ ಒಂದು ಪ್ರಯತ್ನವನ್ನು ಈ ರೀತಿಯ ಒಂದು ಪ್ರಮುಖ ಪಂದ್ಯದಲ್ಲಿ ಮಾಡ್ತಾ ಇದೆ. ಹಗಲು ರಾತ್ರಿ ಪಂದ್ಯಾಕೂಟವಾಗಿ ಸಾಗ್ತಾ ಇರುವಂತಹ ಅವಿಘ್ನ ಸೃಷ್ಟಿ ಟ್ರೋಫಿ ನಿನ್ನೆ ದಿನ ಪ್ರಮುಖ ವೇದಿಕೆಯಲ್ಲಿ ಉದ್ಘಾಟನೆ ಕಂಡಿತ್ತು. 8 ರಿಂದ 10 ದಿನಗಳ ಒಳಭಾಗದಲ್ಲಿ ಈ ರೀತಿಯ ಒಂದು ವ್ಯವಸ್ಥಿತ ಪಂದ್ಯಾಕೂಟವನ್ನು ಈ ಬೀಚಾಡಿಯ ಪರಿಸರದಲ್ಲಿ ಆಯೋಜಿಸ್ತಾ ಇರುವಂತಹ ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಕಾನ್ಸೆಪ್ಟ್ಸಿನ ತಂಡ. ಈ ಬಾರಿ ಗೊಳ್ಳಾಡಿ ಚಂದ್ರನ ಹೊಡೆತ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮನು ಶಂಕರ್ ನಾರಾಯಣ ಮಾಡ್ತಾ ಇದ್ದಾರೆ. ಒಂದೊಟ್ಟುಗಳ ಸೇರ್ಪಡೆ ಆಗ್ತಾ ಇದೆ. ಮೊದಲ ವಿಕೆಟ್ ಆಘಾತವನ್ನು ಕಂಡ ಬಳಿಕ ಚಂದ್ರ ಇಲ್ಲಿ ಒಂದೋಟವನ್ನು ದಾಖಲಿಸಿಕೊಂಡ್ರು. ಅಂತಿಮ ಚೆಂಡು ತಂಡದ ಮೊತ್ತ 10. ಮತ್ತೆ ಪ್ರೀತು ಓಟಗಳು ಬರ್ತಾ ಇಲ್ಲ. ವೇಗವಾಗಿ ಹಾದು ಹೋಗ್ತಾ ಇರುವಂತಹ ಚೆಂಡು ಇನ್ನಿಂಗ್ಸಿನ ಮೊದಲ ಚೆಂಡಲ್ಲಿ ದೀಕ್ಷಿತ್ ಉಳೂರು ಕವರ್ಸ್ ಅಲ್ಲಿ ಬೌಂಡರಿ ದಾಖಲಿಸಿ ತಂಡಕ್ಕೆ ಆರಂಭವನ್ನು ಒದಗಿಸಿದ ಬಳಿಕ ಒಂದು ಹಂತಲ್ಲಿ ಬಹಳ ಉತ್ತಮ ರೀತಿಯ ಒಂದು ವಿಕೆಟ್ ಅನ್ನು ಕೂಡ ಶೆಟ್ಟಿ ಎಂಪೈರ್ 90 ತಂಡ ಪಡ್ಕೊಂಡಿದೆ. ಈ ರೀತಿಯಾಗಿ ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇರುವಂತಹ ಈ ಸಂದರ್ಭ ಮೊದಲ ಓವರ್ ಮುಕ್ತಾಯ 10-1. ಎರಡನೇ ಓವರ್ಗಾಗಿ ತಂಡದ ಪ್ರಮುಖ ಎಸೆತಗಾರ ಪ್ರಸಾದ್ 8 ಓವರ್ಗಳ ಪಂದ್ಯ ಜೊತೆಯಾಟವನ್ನ ಮಾಡಬೇಕಾಗಿದೆ. ಅಂಕಣಕ್ಕೆ ಹೊಂದಿಕೊಳ್ಳಬೇಕಾಗಿರುವಂತಹ ಒಂದು ವಿಚಾರಕ್ಕಾಗಿ 65-70 ಆಸುಪಾಸಿನ ಮೊತ್ತವನ್ನು ಪೇರಿಸಿದ್ರೆ ಈ ಮೊದಲ ಸೆಮಿಫೈನಲ್ ಪಂದ್ಯ ಕೂಡ ಬಹಳಷ್ಟು ಕುತೂಹಲಕಾರಿ ಪಂದ್ಯವಾಗಿ ಹೋರಾಟದಾಯಕವಾಗಿರುವಂತಹ ಪಂದ್ಯವಾಗಿ ಸಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಪ್ರಸಾದ್ ಸೃಷ್ಟಿ ಸಮೂಹ ಸಂಸ್ಥೆ ಬೆಂಗಳೂರಿನ ಮಾಲಕರಾಗಿರುವಂತಹ ಎನ್ ಲೋಕೇಶ್ ಜಾಹೀರಾತು ತುದಿಯ ಬೌಲಿಂಗ್ ಎಂಡ್ ಅನ್ನು ಬಳಸಿಕೊಳ್ತಾ ಇದ್ದಾರೆ. ಎರಡನೇ ಓವರ್ನ ಮೊದಲ ಚೆಂಡು ಒಳ ತಿರುವನ್ನ ಪಡ್ಕೊಳ್ತಾ ಇರುವಂತಹ ಈ ಎಸೆತ ಒಂದು ಹಂತದಲ್ಲಿ ವೇರಿಯೇಷನ್ ಎಸೆತಗಾರಿಕೆ ಮಾಡಬಲ್ಲಂತ ಅನುಭವಿ ಎಸೆತಗಾರ ಕೂಡ ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಅಕ್ರಮಾನ್ಯ ತಂಡ ಫ್ರೆಂಡ್ಸ್ ಬೆಂಗಳೂರಿನ ಕಾಯಂ ಆಟಗಾರ. ಈ ರೀತಿಯ ಪಂದ್ಯಾಕೂಟವನ್ನು ಸತತವಾಗಿ ಶೆಟ್ಟಿ ಎಂಪೈರ್ ಪರವಾಗಿ ಆಡ್ತಾ ಇರುವಂತಹ ಪ್ರಸಾದ ಇಲ್ಲಿ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಕೆಳ ಕ್ರಮಾಂಕದ ಚೆಂಡಿಗೆ ಅವಕಾಶ ಮಾಡಿಕೊಳ್ಳುವಂತ ಪ್ರಯತ್ನ ತನ್ಮೂಲಕ ಹೊಂದಾಣಿಕೆಯ ಕೊರತೆ. ಇಲ್ಲಿ ಸುಲಭದ ರನ್ಔಟ್ ಅನ್ನು ಕೈ ಚೆಲ್ಲಿದ್ರು. ವಿಕೆಟ್ ಕೀಪರ್ ಮಹೇಶ್ ರನ್ಔಟ್ ಗಾಗಿ ಉತ್ತಮ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಅವರ ಥ್ರೋ ತಲುಪುವಂತ ಒಂದು ಹಂತ ಅದನ್ನ ಕಲೆಕ್ಟ್ ಮಾಡುವಂತ ಒಂದು ವಿಚಾರದಲ್ಲಿ ಎಡವಿಕೆಯನ್ನು ಮಾಡಿರ್ತಕ್ಕಂಥ ಶೆಟ್ಟಿ ಎಂಪೈರ್ ಇಲ್ಲಿ ಸುಲಭದ ರನ್ಔಟ್ ಅನ್ನ ಕೈ ಚೆಲ್ತಾ ಇದೆ. ಒಂದು ಓಟವನ್ನು ಪೂರೈಸಿಕೊಳ್ತಾ ಇರುವಂತ ತಂಡದ ಮೊತ್ತ ಕೂಡ ಇವಾಗ 11 ಓಟಗಳು. ಇದಾದ ಬಳಿಕ ಎರಡನೆಯ ಸೆಮಿಫೈನಲ್ ಪಂದ್ಯ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ ಮತ್ತು ಅಪೂರ್ವ ಜಾಯ್ ಚಾಲೆಂಜ್ ಆಡುತ್ತೆ. ಈ ಬಾರಿ ದೀಕ್ಷಿತ್ ಹೊಡೆತ ಮತ್ತೆ ಆದರ್ಶ ಕಾವಡೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ತಂಡದ ಮೊತ್ತ 12 ಓಟಗಳು. ಮೂರನೇ ಬಾರಿ
ಸೋವರ್ ಚೆಂಡಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಹಂತದಲ್ಲಿ ಈ ರೀತಿಯ ಎಸೆತಗಾರಿಕೆ ಮುಖೇಂದ್ರವಾಗಿ ಸ್ವಲ್ಪ ಮಟ್ಟಿಗೆ ದಾಂಡಿಗರನ್ನ ಕಡಿವಾಣ ಹಾಕುವಂತ ಒಂದು ಪ್ರಯತ್ನ ಕಿಳಿತಾ ಇರುವಂತ ಬೌಲರ್ಗಳು. ಪ್ರತಿಯೊಂದು ಎಸೆತದಲ್ಲಿ ಸ್ವಲ್ಪ ಮಟ್ಟಿಗೆ ಲಯದಲ್ಲಿ ಈ ರೀತಿಯ ವೇರಿಯೇಷನ್ ಗಳನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಇಲ್ಲಿ ಪ್ರಸಾದ್ ಮಾಡ್ತಾ ಇದ್ದಾರೆ. ಎರಡನೇ ಓವರ್ 5ನೇ ಚೆಂಡು ದೀಕ್ಷಿತ್ ಲೆಗ್ಲಾನ್ಸ್ ಹೊಡೆತ ಕೇವಲ ಒಂದೋಟಕ್ಕೆ ಅನುವನ್ನ ಮಾಡಿ ಕೊಡ್ತಾ ಇದ್ದಾರೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಎರಡನೆಯ ಓವರ್. ಪ್ರಸಾದ್ ಎರಡನೇ ಓವರ್ನ ಕೊನೆಯ ಚೆಂಡು ಚಂದ್ರನ ಹೊಡೆತ ತನ್ಮೂಲಕ ನೇರ ಗುರಿ ಗೂಟಕ್ಕೆ ತಗುಲಿಸುವಂತ ಒಂದು ವಿಚಾರದಲ್ಲಿ ಪ್ರೀತೇಶ ಯಶಸ್ಸನ್ನು ಕಂಡ್ರು. ಆ ನಿಟ್ಟಲ್ಲಿ ಇವಾಗ ರನ್ಔಟ್ಗಾಗಿ ತೃತೀಯ ನೇತ್ರ. ರನ್ಔಟ್ಗಾಗಿ ತೃತೀಯ ನೇತ್ರದ ಕಡೆಗೆ ಮನವಿಯನ್ನು ಮಾಡ್ತಾ ಇರುವಂತಹ ಆನ್ಫೀಲ್ಡ್ ಅಂಪೈರ್ಸ್ಗಳು ತನ್ಮೂಲಕ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಚಂದ್ರ ವಿಕೆಟ್ ಪತನ. ಚುರುಕಿನ ಓಟವನ್ನು ದಾಖಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಆಟಗಾರರಲ್ಲಿ ರನ್ಔಟ್ ಆದ್ರು. ಇವಾಗ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರುವಂತಹ ಮಾಚಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಚಂದ್ರ ಬಿಎನ್ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಅವಿಕ್ರ ಸೃಷ್ಟಿ ಟ್ರೋಫಿಗಾಗಿ. ಎರಡು ಓವರ್ಗಳ ಮುಕ್ತಾಯದ ಬಳಿಕ 2 ವಿಕೆಟ್ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ 14 ಓಟವನ್ನು ದಾಖಲಿಸಿದ್ದಾರೆ. ಇದು 3ನೇ ಓವರ್ ಪವರ್ ಸರ್ಜ್ ಓವರ್. ಈ ಮಾದರಿಯ ಫೋರ್ಟೆಡ್ ವಲಯಕ್ಕೆ ಹೊಸ ನಿಯಮವನ್ನು ಅಳವಡಿಸಿಕೊಳ್ತಾ ಇರುವಂತಹ ಈ ಪಂದ್ಯಾಕೂಟ ಕುಂದಾಪುರ ಪರಿಸರವೇ ಈ ರೀತಿಯ ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ಒಂದು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. 1991ರಿಂದ ಈ ರೀತಿಯ ಪಂದ್ಯಾಕೂಟಗಳು ಸತತವಾಗಿ ಕುಂದಾಪುರ ಪರಿಸರದಲ್ಲಿ ಕೆಲವೊಂದು ರೀತಿಯ ಬದಲಾವಣೆದಾಯಕವಾಗಿ ನಡೀತಾ ಇವೆ. ಇಲ್ಲಿ ಮತ್ತಷ್ಟು ಹೊಸ ರೂಪಗಳನ್ನ ನೀಡುವಂತ ಪ್ರಯತ್ನವನ್ನು ಕೂಡ ಅವಿಘ್ನ ಸೃಷ್ಟಿ ಟ್ರೋಫಿ ಮಾಡ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ 14 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಇಲ್ಲಿ ಪವರ್ ಸರ್ಜ್ ಓವರ್ ಆರಂಭವನ್ನು ಕಾಣಬೇಕಾಗಿದೆ. ಈ ಪವರ್ ಸರ್ಜ್ ಓವರ್ಗಾಗಿ ಪ್ರೀತು 10 ಮಂದಿ ಕ್ಷೇತ್ರರಕ್ಷಕರು ಇಲ್ಲಿ ಓವರ್ ನಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಬರುವಂತ ಪ್ರತಿಯೊಂದು ಬೌಂಡರಿಗಳು 6 ಓಟ್ ಅನ್ನುವಂತ ಒಂದು ತೀರ್ಪು ಕೂಡ ಇದೆ. ಆ ನಿಟ್ಟಲ್ಲಿ ಇವಾಗ ಪ್ರೀತು 3ನೇ ಓವರ್ನ ಮೊದಲ ಚೆಂಡು ಹರ್ಷ ಶೆಟ್ಟಿ ಕರ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಕವರ್ ಪಾಯಿಂಟ್ ಅಲ್ಲಿ ಓಟುಗಳು ಬರ್ತಾ ಇದೆ. ಒಂದು ಹಂತದಲ್ಲಿ ಪವರ್ ಸರ್ಜ್ ಓವರಿನ ಲಾಭವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಶ್ರೀ ಬ್ರಹ್ಮಿ ಕಟೆಫೆನ್ಸ್ ಕಾಳಾವರ ಒಂದರ ತಂಡದ ಪ್ರಮುಖ ಯುವ ಆಟಗಾರ ದೀಕ್ಷಿತ್ ಉಳ್ಳೂರು ಯಾವ ರೀತಿ ಒಂದು ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಈ ಪವರ್ ಸರ್ಜ್ ಓವರ್ ನಲ್ಲಿ ಮೂರನೇ ಓವರ್ 2ನೇ ಚೆಂಡು ಔಟರ್ ಎಚ್ ಆಗಿತ್ತು. ವಿಕೆಟ್ ಕೀಪರ್ ಮಹೇಶ್ ಮತ್ತೆ ಚೆಂಡನ್ನು ಅಡ್ಡಾಯಿಸುವಂತ ಪ್ರಯತ್ನ ಮಾಡಿದ್ರು. ಒಂದು ಹಂತ ಬ್ಯಾಕಪ್ ಕ್ಷೇತ್ರರಕ್ಷಣೆಯಾಗಿ ರೋಕರ್ಸ್ ನವೀನ ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ ತಂಡದ ಮೊತ್ತ 15.
ಮೂರನೇ ಬಾರಿ ಮತ್ತೆ ಪ್ರೀತು ಶಾರ್ಟ್ ಆಗಿ ಬಂದಿರುವಂತಹ ಚೆಂಡು ತನ್ಮೂಲಕವಾಗಿ ಮತ್ತೆ ಓಟಗಳು ಬರ್ತಾ ಇವೆ. ಕೇವಲ ಒಂದು ಓಟಗಳ ಸೇರ್ಪಡೆ. ಅಗಲದಾಯಕವಾಗಿರುವಂತಹ ಅಂಕಣ, ಸುಲಭವಾಗಿ ಒಂಟಿ ಓಟವನ್ನು ಪಡ್ಕೊಳ್ಳಬಹುದಾಗಿರುವಂತಹ ಒಂದು ಅಂಕಣ ಕೂಡ. ಇವತ್ತಿನ ದಿನ ಈ ಪಂದ್ಯಾಕುರದ ಕೊನೆಯ ದಿನ, ಅಂತಿಮ ಹಂತದ ಉಪಾಂತ್ಯ ಘಟ್ಟದ ಪಂದ್ಯಗಳು ಮುಂದುವರಿಕೆ ಕಾಣ್ತಾ ಇದೆ. ನಾಲ್ಕನೇ ಬಾರಿ ಪ್ರೀತೇಶ್ ಪವರ್ ಸರ್ಜ್ ಓವರಿನ ನಾಲ್ಕನೆಯ ಚೆಂಡು ಮತ್ತೆ ಒಂದು ಓಟಗಳ ಸೇರ್ಪಡೆಯಾಗ್ತಾ ಇದೆ. ಈ ಓವರಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ 4 ಚೆಂಡುಗಳಲ್ಲಿ ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಪ್ರೀತೇಶ್ ಬಹಳಷ್ಟೊಂದು ಲಯಬದ್ಧದಾಯಕವಾಗಿ ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಲಾಸ್ಟು ಅಂತಿಮ 2 ಚೆಂಡು. 5ನೇ ಓವರ್. ಒಳ ತಿರುವನ ಎಸೆತ, ಒಳ ತಿರುವನ ಪಡ್ಕೊಳ್ತಾ ಇದೆ ಇನ್ ಸ್ವಿಂಗರ್. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್. ಈ ಬಾರಿ ಅವಿಘ್ನ ಸೃಷ್ಟಿಯ ಎಲ್ಲ ಪಂದ್ಯಗಳು 8 ಓವರ್ಗಳ ಪಂದ್ಯವಾಗಿ ಸಾಗಿತ್ತು. ಮೂರನೇ ಕೊನೆಯ ಚೆಂಡು ತನ್ಮೂಲಕವಾಗಿ ಶಾರ್ಟ್ ಫೈಲ್ ಲೆಗಲ್ಲಿ ಕ್ಷೇತ್ರರಕ್ಷಣೆ. ಅಂತಿಮ ಹಂತ. ರಾಕರ್ಸ್ ರವೀನ ಮಾಡಿದ್ದಾರೆ ಒಂದು ಹಂತ. ಪ್ರಸಾದ್ ಎಡವಿಕೆಯನ್ನು ಕಂಡ್ರು ಕೂಡ ಬಹಳಷ್ಟೊಂದು ಚುರುಕುದಾಯಕವಾಗಿ ಬ್ಯಾಕಪ್ ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತೆ ರಾಕರ್ಸ್ ನವೀನ ಇಲ್ಲಿ ಮತ್ತೆ ಬೌಂಡರಿಯನ್ನು ಅಡ್ಡಾಯಿಸಿದ್ರು. ಆ ನಿಟ್ಟಲ್ಲಿ ಇವಾಗ ಪವರ್ ಸರ್ಜ್ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಬೌಂಡರಿ ಚೆಕಿಂಗ್ ಆಗಿ ಮತ್ತೆ ತೃತೀಯ ನೇತ್ರ. ಟೆನಿಸ್ ಬಾಲ್ ಕ್ರಿಕೆಟ್ಗೆ ತಂತ್ರಜ್ಞಾನಗಳು ಅಳವಡಿಕೆ ಕಾಣ್ತಾ ಇರ್ತಕ್ಕಂಥ ಸಂದರ್ಭ. ನಿರ್ಣಾಯಕರಿಗೂ ಕೂಡ ಒಂದು ರೀತಿಯ ಸುಲಭದ ಹಾದಿ. ಬೌಂಡರಿ ಸೇವ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇರುವಂತಹ ಶೆಟ್ಟಿ ಎಂಪೈರ್ 90ನ ತಂಡ. ನಿನ್ನೆ ದಿನ ರಾತ್ರಿ ಹೊತ್ತು ಈ ಪಂದ್ಯಾಕೂಟದ ಮತ್ತೊಂದು ಆಕರ್ಷಣೆಯಾಗಿ ಪ್ರದರ್ಶನ ಪಂದ್ಯ ಸಾಗಿತ್ತು. ಈ ಮಾದರಿ ಪಂದ್ಯಾಕೂಟದ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಆಟಗಾರರು ಎರಡೂ ತಂಡಗಳಲ್ಲಿ ಆಡಿದ್ರು. ಒಂದೆಡೆ ಅಲೋಕ್ ವಾರಿಯರ್ಸ್, ಮತ್ತೊಂದೆಡೆ ಈಸ್ಟ್ ವೆಸ್ಟ್ ಟೈಟಾನ್ಸ್. ಅಂತಿಮ ಹಂತ ಪ್ರದರ್ಶನ ಪಂದ್ಯವನ್ನ ಈಸ್ಟ್ ವೆಸ್ಟ್ ಟೈಟಾನ್ಸ್ ಜಯಿಸಿತ್ತು. ಅಲ್ಲಿ ಜಯಿಸಿರುವಂತ ಎಲ್ಲ ಆಟಗಾರರಿಗೆ ಸ್ಮಾರ್ಟ್ ವಾಚ್ ಅನ್ನು ಕೂಡ ನೀಡಿ ಗೌರವಿಸಿರ್ತಕ್ಕಂಥ ಈ ಬಾರಿಯ ಈ ವ್ಯವಸ್ಥಿತ ಪಂದ್ಯಾಕೂಟ. ಕಡಿಮೆ ಸಮಯದಲ್ಲಿ ಈ ರೀತಿಯ ಒಂದು ಚಿಂತನೆಯನ್ನು ಮಾಡಿಕೊಂಡು ಹೊಸ ಯೋಚನೆಗೆ ಹೊಸ ರೀತಿಯ ಒಂದು ಕಲ್ಪನೆಗಳನ್ನ ಅನುಸರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸಫಲತೆ ಹಾದಿಯನ್ನು ಕೂಡ ಕಾಣ್ತಾ ಇದೆ. ಮನು ನಾಲ್ಕನೇ ಓವರ್ಗಾಗಿ ನಾಲ್ಕನೇ ಓವರ್ ಮೊದಲ ಚೆಂಡು ಅಕ್ರಾಸ್ ಲೈನ್ ಹೊಡೆತ. ಒಂದು ಹಂತದಲ್ಲಿ ಕೆಲವು ಮಂದಿ ಆಟಗಾರರು ಈ ರೀತಿಯ ಒಂದು ಸ್ವೀಪ್ ಶಾಟ್ ಹೊಡೆತವನ್ನು ಸತತವಾಗಿ ದಾಖಲಿಸಿದ್ದಾರೆ. ಈ ಹರ್ಷ ಶೆಟ್ಟಿ ಕೂಡ ಅದೇ ರೀತಿಯ ಒಂದು ಹೊಡೆತವನ್ನ ಈ ರೀತಿಯ ಪಂದ್ಯಾಕೂಟದಲ್ಲಿ ದಾಖಲಿಸಬಲ್ಲಂತ ಆಟಗಾರ. ಮೊದಲ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ವೈಫಲ್ಯವನ್ನು ಕಾಣ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮತ್ತೆರಡನೇ ಬಾರಿಗೆ ಮನು ಶಂಕರ್ ನಾರಾಯಣ.
ಮತ್ತೆ ಓಟುಗಳು ಬರ್ತಾ ಇಲ್ಲ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ಳುವಂತ ಬೌಲರ್ಸ್ ಗಳಿಗೆ 1,000 ರೂಪಾಯಿ ಒಂದು ಪ್ರಶಸ್ತಿ ಕೂಡ ಇದೆ. ಹ್ಯಾಟ್ರಿಕ್ ಬೌಂಡರಿಯನ್ನು ದಾಖಲಿಸುವಂತ ಬ್ಯಾಟರ್ಸ್ ಗಳಿಗೆ 500 ರೂಪಾಯಿ ಒಂದು ಪ್ರಶಸ್ತಿ ಇವತ್ತಿನ ದಿನ ಸಂಘಟಕರ ನೀಡ್ತಾ ಇದ್ದಾರೆ. ಅಂತಿಮ ಹಂತ ಕವರ್ಸ್ ಅಲ್ಲಿ ಹೊಡೆತವನ್ನು ಹರ್ಷ ಶೆಟ್ಟಿ ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ ಇವಾಗ 21 ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತವನ್ನು ಸ್ಥಾಪಿಸುವಂತ ಪ್ರಯತ್ನವನ್ನು ಶೆಟ್ಟಿ ಎಂಪೈರ್ ಮಾಡ್ತಾ ಇದೆ. ಈ ಕ್ರೀಡಾ ಋತುವಿನಲ್ಲಿ ಸತತವಾಗಿ 4 ಪಂದ್ಯಾಕೂಟಗಳನ್ನು ಜಯಿಸಿರ್ತಕ್ಕಂಥ ತಂಡ. ಓಟಗಳು ಮತ್ತೆ ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಎಸೆತ, ಹೊರ ತಿರುವಿನ ಚೆಂಡು, ಒಂದು ಹಂತದಲ್ಲಿ ಚೆಂಡಿಗೆ ಪರಿಪೂರ್ಣದಾಯಕವಾಗಿರುವಂತಹ ಒಂದು ತಿರುವನ್ನು ನೀಡ್ತಾ ಇರುವಂತ ಮನ್ನು ಇಲ್ಲಿ ಓಟಗಳಿಗೆ ಅನುವನ್ನು ಮಾಡಿಕೊಡ್ತಾ ಇಲ್ಲ. ನಟನೆಯರ ಹೊಡೆತವನ್ನು ದಾಖಲಿಸ್ತಾ ಇರುವಂತ ದೀಕ್ಷಿತ್ ತುಳೂರು. ಈ ಹೊಡೆತ ಎನ್ ಲೋಕೇಶ್ ಬ್ಯಾನರ್ ತುದಿಗೆ ಹೋಗ್ತಾ ಇದೆ. ತನ್ಮೂಲಕವಾಗಿ ಲಕ್ಕಿ ಬೌಂಡರಿ ಮುಖಾಂತರವಾಗಿ ಕೋಟೇಶ್ವರ ಸ್ಪೋರ್ಟ್ಸ್ ನೀಡ್ತಾ ಇರುವಂತ ಟ್ರ್ಯಾಕ್ ಪ್ಯಾಂಟ್ ಕೂಡ ಆಟಗಾರರಿಗೆ ಲಭಿಸ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು ದೀಕ್ಷಿತ್ ಉಳೂರ್. ನಾಲ್ಕನವರ ಅಂತಿಮ ಚೆಂಡು, ತನ್ಮೂಲಕ ಬಹಳಷ್ಟೊಂದು ಹೊರ ತಿರುವನ್ನು ಕಾಣ್ತಾ ಇರುವಂತ ಈ ಚೆಂಡು ಇಲ್ಲಿ ಓವರ್ ಕೂಡ ಮುಕ್ತಾಯ. 4 ಓವರ್ಗಳ ಮುಕ್ತಾಯದ ಬಳಿಕ 26 ಓಟವನ್ನು ದಾಖಲಿಸಿದ್ದಾರೆ. ಈ ಬಾರಿ ಅವಿಘ್ನ ಷಷ್ಠಿ ಟ್ರೋಫಿಯನ್ನು ಜಯಿಸುವಂತ ತಂಡ 2 ಲಕ್ಷ ನಗದಿನ ಜೊತೆಗೆ ಚಾಂಪಿಯನ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1 ಲಕ್ಷ ನಗದಿನ ಜೊತೆಗೆ ಟ್ರೋಫಿಯನ್ನು ಕೂಡ ಇವತ್ತು ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಬಹುಮಾನ ವಿತರಣಾ ವೇಳೆಯಲ್ಲಿ ನೀಡಿ ಗೌರವಿಸಲಾಗುತ್ತೆ. ಹುತಾತ್ಮ ವೀರ ಯೋಧ ಅನೂಪ್ ಪೂಜಾರಿ ಅವರ ಸ್ಮರಣಾರ್ಥಕವಾಗಿ ಈ ಒಂದು ಪಂದ್ಯಾಕೂಟವನ್ನು ಸತತವಾಗಿ 2ನೇ ಬಾರಿ ಈ ಬೀಚಾಡಿಯಲ್ಲಿ ಆಯೋಜಿಸಲಾಗ್ತಾ ಇದೆ. ಕ್ರಿಕೆಟಿನ ಜೊತೆಗೆ ಸಮಾಜಮುಖಿ ಚಿಂತನೆಗಳು, ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸುವಂತಹ ಕಾರ್ಯಕ್ರಮವನ್ನು ನಿನ್ನೆ ದಿನ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಅದೇ ರೀತಿ ನೊಂದ ಕುಟುಂಬಗಳಿಗೆ ಸಹಾಯವನ್ನು ಮಾಡುವಂತ ಒಂದು ಹಂತವನ್ನು ಕೂಡ ತೋರ್ಪಡಿಸಿರ್ತಕ್ಕಂಥ ಈ ಬಾರಿಯ ಈ ಪಂದ್ಯಾಕೂಟ ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಜಂಟಿಯಾಗಿ ಆಯೋಜಿಸ್ತಾ ಇರುವಂತ ಈ ರಾಜ್ಯ ಮಟ್ಟದ ಹಗಲು ರಾತ್ರಿಯ 40 ಗಜಗಳ ಪಂದ್ಯಾಕೂಟ. ಸೆಮಿಫೈನಲ್ ಸೋತ ತಂಡಗಳಿಗೂ ಕೂಡ ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ. ಅತ್ಯಾಕರ್ಷಕದಾಯಕವಾಗಿರುವಂತಹ ಪ್ರಶಸ್ತಿಗಳು, ಬಹುಮಾನಗಳೆಲ್ಲ ಈ ಪಂದ್ಯಾಕೂಟದಲ್ಲಿ ನೀಡುವಂತಹ ಒಂದು ಹಂತಕ್ಕೆ ಬಂದು ನಿಲ್ತಾ ಇದೆ. ಮಹೇಶ ಇವಾಗ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸಿರುವಂತಹ ಚಾಲೆಂಜ್ ಕ್ರಿಕೆಟ್ ಕ್ಲಬ್ಬಿನ ಅವಿನಾಶ್ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಅವಿನಾಶ್ ಅವರು ಚಾಲೆಂಜ್ ಕ್ರಿಕೆಟ್ ಕ್ಲಬ್ಬಿನ ಸದಸ್ಯರು ಕೂಡ, ಆರಕ್ಷಕ ಠಾಣಾಧಿಕಾರಿಗಳು ಅವಿನಾಶ್ ಅವರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಬಹಳ ತನ್ಮೂಲಕವಾಗಿ ನೇರ ಗುರಿಯನ್ನ ಇಡ್ತಾ ಇರುವಂತ ಮಹೇಶ ತನ್ನ ಲಕ್ಷ್ಯ ವೇದಿಯನ್ನು ಇಲ್ಲಿ ಪೂರೈಸಿದ್ರು.
ಈ ರೀತಿಯ ವಿಚಾರಗಳನ್ನು ಬಹಳಷ್ಟೊಂದು ಚುರುಕುದಾಯಕವಾಗಿ ಮಾಡ್ತಾ ಇರುವಂತಹ ಅನುಭವಿ ಆಟಗಾರ ಬೆಂಗಳೂರಿನ ಮಹೇಶ. ಮೊದಲ ಹಂತದಲ್ಲಿ ಅತ್ಯುತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ವಿಕೆಟ್ ಕೀಪಿಂಗ್ ವಿಭಾಗದಲ್ಲಿ ಪಡ್ಕೊಂಡ್ರು. ಇವಾಗ ಬಹಳಷ್ಟೊಂದು ಚುರುಕುದಾಯಕವಾಗಿರ್ತಕ್ಕಂಥ ಒಂದು ರನ್ಔಟ್ ಅನ್ನು ಮಾಡ್ತಾ ಇದ್ದಾರೆ. ಕುಶಲದಾಯಕವಾಗಿ ಒಂದು ರನ್ಔಟ್ ಅನ್ನು ಮಾಡ್ತಾ ಇರುವಂತಹ ಮಹೇಶ ಈ ರೀತಿ ಒಂದು ಎಫರ್ಟ್ ಅನ್ನು ಅವರ ಮುಖಾಂತರವಾಗಿ ತಂಡಕ್ಕಾಗಿ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಹೊಸ ದಾಂಡಿಗ ರಂಜು ತಂಡದ ಮೊತ್ತ 27-27. ಮೂರನೆಯ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಹೊಡೆತ ಆದ್ರೂ ಕೂಡ ಸ್ವತಃ ಬೌಲರ್ ಬಹಳ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಆಟ ತನ್ಮೂಲಕವಾಗಿ ಮತ್ತೆ ಓಟವನ್ನು ಪೂರೈಸ್ತಾ ಇರುವಂತಹ ದೀಕ್ಷಿತ್. ಮೊದಲ ಹಂತದಲ್ಲಿ ವಿಕೆಟ್ ಆಘಾತಗಳನ್ನು ಕಂಡರೂ ಕೂಡ ಒಂದು ಹಂತದಲ್ಲಿ ದೀಕ್ಷಿತ್ ಉಳ್ಳೂರು ಅಂಕಣಕ್ಕೆ ಹೊಂದಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಆಘಾತವನ್ನು ಕಂಡಿರ್ತಕ್ಕಂಥ ತಂಡಕ್ಕೆ ಯಶಸ್ಸನ್ನು ನೀಡುವಂತ ಒಂದು ಪ್ರಯತ್ನ ದಾಟವನ್ನು ಆಡ್ತಾ ಇರುವಂತಹ ದೀಕ್ಷಿತ್ ಶ್ರೀ ಬ್ರಾಹ್ಮಿ ಕಟೆ ಫ್ರೆಂಡ್ಸ್ ಕಾಳಾವರದ ಆಟಗಾರ. ಲಾಸ್ಟು 5ನೇ ಓವರ್ ಚಾಲ್ತಿಯಲ್ಲಿ ಅವ್ರ ಸರ್ದ ಆಫ್ ಸ್ಟಂಪ್ ಆಗಿ ಹಾದು ಹೋಗಿರುವಂತ ಈ ಚೆಂಡು ಒಂದು ಹಂತ ಲಯದಲ್ಲಿ ಎಡವಿಕೆಯನ್ನು ಕಾಣ್ತಾ ಇರುವಂತ ಬೌಲರ್ ಇಲ್ಲಿ ವೈಟ್ ಬಾಲ್ ಅನ್ನು ಎಸೆದ್ರು. ಎಕ್ಸ್ಟ್ರಾ ಸೋಟಗಳ ಸೇರ್ಪಡೆ. ತನ್ನ ಮೊತ್ತ 29-29. ಇವಾಗ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರುವಂತಹ ಬಿಚಾಡಿ ಮೀನುಗಾರಿಕಾ ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ರಮೇಶ್ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅವರು ಇವಾಗ ನಮ್ಮ ಈ ಪ್ರಮುಖ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿಕೊಂಡು ಮತ್ತೆ ಸೆಮಿಫೈನಲ್ ಪಂದ್ಯ ಮುಂದುವರಿಕೆ ಆಗ್ತಾ ಇದೆ. ಇಲ್ಲಿ ರಂಚು ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. 4 ಓಟವನ್ನು ಪಡ್ಕೊಂಡ್ರು. ತಂಡದ ಮೊತ್ತ 33. ಸ್ವಯಂ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ತನ್ಮೂಲಕವಾಗಿ ಪರಿಪೂರ್ಣದಾಯಕವಾಗಿರುವಂತಹ ಹೊಡೆತವನ್ನ ರಂಚು ದಾಖಲಿಸಿದ್ರು. ಇಲ್ಲಿ ಮತ್ತೆ 4 ಓಟಗಳ ಸೇರ್ಪಡೆ ಸ್ಕ್ವೇರ್ ಲೆಗ್ ಅಲ್ಲಿ ಆಗ್ತಾ ಇದೆ. ಒಂದು ಹಂತದಲ್ಲಿ ಶೆಟ್ಟಿಯಪ್ಪನ ಬೌಲರ್ಸ್ಗಳು ಸ್ವಲ್ಪ ಮಟ್ಟಿಗೆ ಕಡಿವಾಣ ಹಾಕುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಇಲ್ಲಿ ರಂಜಿತ್ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಯನ್ನು ದಾಖಲಿಸಿದ್ರು. 5 ಓವರ್ಗಳ ಮುಕ್ತಾಯದ ಬಳಿಕ 37 ಓಟವನ್ನು ದಾಖಲಿಸ್ತಾ ಇರುವಂತ ಶ್ರೀ ಬ್ರಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಈ ಪಂದ್ಯಾಕೂಟದ 2 ಸೆಮಿಫೈನಲ್ ಪಂದ್ಯದ ಟಾಸ್ ಪ್ರಕ್ರಿಯೆ 10 ಗ್ರಾಂ ಬೆಳ್ಳಿ ನಾಣ್ಯ ಮುಖಾಂತರವಾಗಿ ಆಗುತ್ತೆ. ಫೈನಲ್ ಪಂದ್ಯದ ಟಾಸ್ ಪ್ರಕ್ರಿಯೆ ಚಿನ್ನದ ನಾಣ್ಯ ಮುಖಾಂತರವಾಗಿ ಆಗುತ್ತೆ. ಆ ಒಂದು ನಾಣ್ಯದ ಪ್ರಾಯೋಜಕರು ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಮುನಾಫ್ ಟೌನ್ ಹೆಮ್ಮಾಡಿ ಅವರಿಗೂ ಕೂಡ ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಇವೆಂಟ್ಸಿನ ಪರವಾಗಿ ಆತ್ಮೀಯವಾಗಿರುವಂತಹ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಉತ್ತಮ ರೀತಿಯ ಒಂದು ಸಹಕಾರ ಪ್ರೋತ್ಸಾಹವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ.
ಪ್ರಸಾದ್ ಈ ಪವರ್ ಬ್ಲಾಸ್ಟ್ ಓವರ್ಗಾಗಿ ವೇಗವಾಗಿ ಹಾದು ಹೋಗ್ತಾ ಇರುವಂತ ಚೆಂಡು ತೀರಾ ಕೆಳ ಕ್ರಮಾಂಕದ ಎಸೆತ ದಾಂಡಿಗ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನಕ್ಕೆ ಹೋದ್ರೂ ಕೂಡ ವೇಗವಾಗಿ ಚೆಂಡು ಗೂಟ ರಕ್ಷಕನ ಕೈಗೆ ಹೋಗ್ತಾ ಇದೆ. ಅನುಭವಿ ಎಸೆತಗಾರ ಪ್ರಸಾದ ಇಲ್ಲಿ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಔಟರ್ ಎಡ್ಜ್ ಆಗಿರುವಂತ ಈ ಹೊಡೆತ ಮತ್ತೆ ಮಹೇಶ ಚೆಂಡನ್ನ ಡಾಯಿಸಿದ್ದಾರೆ. ತನ್ನ ಮೊತ್ತ ಕೂಡ ಇವಾಗ 38 ಓಟಗಳು. ಈ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನು ಆಡ್ತಾ ಇರುವಂತಹ ಆಟಗಾರರು ತಮ್ಮ ಪ್ರದರ್ಶನದ ಮುಖೇಂತರವಾಗಿ ಬಹಳಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದೆಡೆ ಎಸೆತಗಾರರು, ಒಂದೆಡೆ ದಾಂಡಿಗರ ಜೊತೆಗೆ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಜನಪ್ರಿಯತೆಯನ್ನು ಕೆಲವು ಮಂದಿ ಆಟಗಾರರು ಪಡ್ಕೊಳ್ತಾ ಇರುವಂತಹ ಈ ಸಂದರ್ಭ, ಈ ರೀತಿಯ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಈ ಬಾರಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗಿನ ಪಂದ್ಯಾಕೂಟಗಳು ಆರಂಭವನ್ನು ಕಂಡ ಬಳಿಕ ಮತ್ತಷ್ಟು ಹೊಸ ರೂಪವನ್ನೇ ಕಂಡಿತ್ತು. ಇವಾಗ ಸಾಗುವಂತ ಎಲ್ಲ ಪಂದ್ಯಾಕೂಟಗಳು ಈ ರೀತಿಯ ಒಂದು ಪ್ರೀಮಿಯರ್ ಲೀಗಿನ ಪಂದ್ಯಾಕೂಟಗಳಾಗಿ ಸಾಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಸತತವಾಗಿ ಯುವ ಆಟಗಾರರಿಗೆ ಅವಕಾಶಗಳು ಸಿಗ್ತಾ ಇರುವಂತ ನಿಟ್ಟಿನಲ್ಲಿ ಅದನ್ನ ಬಳಸಿಕೊಂಡು ಯಶಸ್ಸನ್ನು ಕೂಡ ಕೆಲವು ಮಂದಿ ಯುವ ಆಟಗಾರರು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 40. ಸೋವರ್ ಎಸೆತ 5ನೆಯ ಚೆಂಡು ಮತ್ತೆ ಒಂದು ಓಟವನ್ನು ಪೂರೈಸಿಕೊಂಡ್ರು. 41 ಪವರ್ ಬ್ಲಾಸ್ಟ್ ಓವರಿನ ಅಂತಿಮ ಒಂದು ಚೆಂಡು ಬಾಕಿ ಇದೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಒಂದು ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಆ ರವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 42. ಬಹಳಷ್ಟು ಮಂದಿಯ ಒಂದು ಸಹಕಾರ ಪ್ರೋತ್ಸಾಹದ ಜೊತೆಗೆ ನಡೀತಾ ಇರುವಂತ ಈ ರಾಜ್ಯ ಮಟ್ಟದ ಫೋಟರ್ ಪಂದ್ಯಾಕೂಟ. Mic test 1, check test, check test, check test, check test, check test, check mic test, check test, mic testing, check test, check test, check test, check test, check test, check test, test, check ಬಳಿಕ ತಂಡದ ಮೊತ್ತ 42. ಮಹೇಶ 7ನೇ ಓವರ್ ಮೊದಲ ಚೆಂಡು ಮತ್ತೆ ದೀಕ್ಷಿತ್ ತುಳೂರು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅಂತಿಮ ಹಂತದ ಸ್ಲಾಗ್ ಓವರ್. ಇವಾಗ 43 ಓಟವನ್ನು ದಾಖಲಿಸಿರುವಂತ ತಂಡ ಈ 11 ಚೆಂಡುಗಳಲ್ಲಿ ಅದ್ಯಾವ ರೀತಿ ಒಂದು ಓಟವನ್ನು ಪೂರೈಸಿಕೊಳ್ಳುತ್ತೆ ನೋಡಬೇಕಾಗಿದೆ. ವಿಕೆಟ್ ಅನ್ನು ಕಳೆದುಕೊಂಡು ಒಂದು ರೀತಿಯ ಒತ್ತಡವನ್ನು ಕಂಡಿರ್ತಕ್ಕಂಥ ತಂಡ, ಆ ಒತ್ತಡದ ನಿರ್ವಹಣೆಯನ್ನು ದೀಕ್ಷಿತ್ ತುಳೂರು ಬಹಳ ಉತ್ತಮ ರೀತಿಯಾಗಿ ಮಾಡಿದ್ರು. ಅವರಿಗೆ ಸರಿಯಾದ ಒಂದು ಸಾಥನ್ನು ನೀಡ್ತಾ ಇರ್ತಕ್ಕಂಥ ರಂಜು ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಆದರ್ಶ ಕಾವಡೆ ಶೆಟ್ಟಿಯಪ್ಪನ ಮತ್ತೋರ್ವ ಯುವ ಆಟಗಾರ. ತಂಡದ ಮೊತ್ತ 44.
ಮೂರನೇ ಬಾರಿ ಮಹೇಶ. ವೇಗವಾಗಿ ಹಾದು ಹೋಗ್ತಾ ಇರುವಂತಹ ಚೆಂಡು ಈವರೆಗೆ ವಿಕೆಟ್ ಟು ವಿಕೆಟ್ ಬೌಲಿಂಗ್ ಅನ್ನು ಮಾಡ್ತಾ ಇರ್ತಕ್ಕಂಥ ವಿಚಾಡಿ ಮಹೇಶ ಸ್ವಲ್ಪ ಮಟ್ಟಿಗೆ ವೇಗದ ಚೆಂಡನ್ನು ಎಸೆದ್ರು. ಇವಾಗ ವೈಡ್ ಲೈನ್ ಚೆಕಿಂಗ್ ಆಗಿ ತೃತೀಯ ನೇತ್ರ, ಥರ್ಡ್ ಅಂಪೈರ್, 4 ಮಂದಿ ಅನುಭವಿ ನಿರ್ಣಾಯಕರು ಈ ಒಂದು ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದೆಡೆ ದೀಪಕ್ ಕಡ್ಪಾಡಿ ತನ್ನ ಮೂಲಕ ಗುಡ್ ಬಾಲ್, ಮತ್ತೊಂದೆಡೆ ಕೃಷ್ಣ ಹಾಸನ್, ರಾಘು ಕಾಡೂರು ಬ್ರಹ್ಮಾವರ, ಇನ್ನೊಂದೆಡೆ ಸ್ವರೂಪ್ ತೀರ್ಥಹಳ್ಳಿ. ರಿವ್ಯೂ ಅನ್ನ ಕಳೆದುಕೊಳ್ತಾ ಇರುವಂತ ತಂಡ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳಾವರ. ನಾಲ್ಕನೇ ಬಾರಿ ಮತ್ತೆ ಮಹೇಶ 7ನೇ ಓವರ್ ಚಾಲ್ತಿಯಲ್ಲಿ ತನ್ನ ಮೊತ್ತ 44. 4ನೇ ಚೆಂಡು ಮತ್ತೆ ವೈಟ್ ಬಾಲ್ ಅನ್ನುವಂತ ಒಂದು ನಿರ್ಣಯ ಬರ್ತಾ ಇದೆ. ಎಕ್ಸ್ಟ್ರಾ ಸೋಟುಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ ಇವಾಗ 46, 46, 45, 45. ಏಳನೇ ಓವರ್ 4ನೇ ಚೆಂಡು ಗಲಿ ವಿಭಾಗದಲ್ಲಿ ಮತ್ತೆ ಓಟವನ್ನು ಪೂರೈಸಿಕೊಳ್ತಾ ಇರುವಂತ ದೀಕ್ಷಿತ್ ಲೆಗ್ ಬಾಯ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ತಂಡದ ಮೊತ್ತ ಇವಾಗ 46 ಓಟಗಳು, 46. ಅಂತಿಮ ಹಂತದ 7ನೇ ಓವರಿನಲ್ಲಿ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಈ 48 ವಲಯದಲ್ಲಿ ಹೊಸ ರೀತಿಯ ಒಂದು ವಿನೂತನದಾಯಕವಾಗಿರುವಂತಹ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಈ ಪಂದ್ಯಾಕೂಟದ ಆಯೋಜಕರು ಬಹಳ ಉತ್ತಮ ರೀತಿಯ ಒಂದು ಹೊಡೆತ, ಮತ್ತೆ ಒಂದು ಓಟಗಳ ಪೂರೈಕೆ. ರಂಜು ತಂಡದ ಮೊತ್ತ ಇವಾಗ 47, 47. ಅಂತಿಮ ಒಂದು ಚೆಂಡು ಬಾಕಿ ಇದೆ. ಇಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. 5ನೆಯ ಪ್ರಶಸ್ತಿಯ ಕಡೆಗೆ ಕ್ರೀಡಾ ಋತುವಿನಲ್ಲಿ ಹೋಗ್ತಾ ಇರುವಂತಹ ಶೆಟ್ಟಿ ಅಂಪೈರ್ 90 ಕಡಿವಾಣ ಹಾಕುವಂತ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳಾವರ ದಾಖಲಿಸಿದ ನೋಡಬೇಕಾಗಿದೆ. ಏಳನೇ ಓವರ್ನ ಕೊನೆಯ ಚೆಂಡು ಮತ್ತೆ ಒಂದು ಓಟಗಳ ಸೇರ್ಪಡೆ. ದೀಕ್ಷಿತ್ ತುಳೂರು ಇಲ್ಲಿ ಓಟಗಳನ್ನು ಪಡ್ಕೊಂಡ್ರು. ತನ್ಮೂಲಕವಾಗಿ 7ನೇ ಓವರ್ ಮುಕ್ತಾಯ. 48 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಅಂತಿಮ ಹಂತದ 6 ಚೆಂಡುಗಳು ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಇದಾದ ಬಳಿಕ 2ನೇ ಸೆಮಿಫೈನಲ್ ಪಂದ್ಯವನ್ನು ಆಡುತ್ತೆ ಅಪೂರ್ವ ಜಾಯ್ ಚಾಲೆಂಜ್ ಮತ್ತು ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ. ಟಾಸ್ಗೆ ರೆಡಿ ಇರಬೇಕನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ಅಪೂರ್ವ ಜಾಯ್ ಚಾಲೆಂಜ್ ವರ್ಸಸ್ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ. ಅಲ್ಲಿ 2 ತಂಡದ ಆಟಗಾರರು ರೆಡಿ ಇರಬೇಕು. ಮನು 8ನೇ ಓವರ್ಗಾಗಿ
ಹಗಲು ರಾತ್ರಿ ಪಂದ್ಯಾಕೂಟವಾಗಿ ಶುಕ್ರವಾರ ಆರಂಭವನ್ನು ಕಂಡಿರ್ತಕ್ಕಂಥ ಈ ಅವಿಕ್ನ ಶ್ರೇಷ್ಠ ಟ್ರೋಫಿ ಬಹಳಷ್ಟೊಂದು ಜನಪ್ರಿಯತೆಯನ್ನ ಈ ಟೆನ್ನಿಸ್ ಕ್ರಿಕೆಟಿನ ವಲಯದಲ್ಲಿ ಪಡ್ಕೊಳ್ತಾ ಇದೆ. ಬಹಳಷ್ಟೊಂದು ಯಶಸ್ಸನ್ನು ಕೂಡ ಇದು ದಾಖಲಿಸಿಕೊಳ್ತಾ ಇದೆ. ಬಹಳ ಶ್ರೋತವರಿತ ಹೊಡೆತ ತನ್ಮೂಲಕ ದೀಕ್ಷಿತ್ ತುಳ್ಳೂರು ಹೊಡೆತಗಾರಿಕೆಯಲ್ಲಿ ನಿಯಂತ್ರಣವನ್ನು ತಪ್ಪಿದ್ರು. ಇದು ನಿಯಮದ ಉಲ್ಲಂಘನೆ ಆಗ್ತಾ ಇದೆ. ದೀಕ್ಷಿತ್ ತುಳ್ಳೂರು ಏಕಾಂಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ವೈಯಕ್ತಿಕವಾಗಿ 21 ಓಟವನ್ನು ದಾಖಲಿಸಿರುವಂತಹ ದೀಕ್ಷಿತ್ ತುಳ್ಳೂರು ಆರಂಭಿಕ ಹಂತದ ವಿಕೆಟ್ ಆಘಾತವನ್ನು ಕಂಡ್ರು ಕೂಡ ಒಂದು ರೀತಿ ಆಸರೆದಾಯಕವಾಗಿರ್ತಕ್ಕಂಥ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಕೊನೆಯ ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಪಂದ್ಯಾಕೂಟ ಮ್ಯಾನ್ ಆಫ್ ದ ಸೀರೀಸ್ ಆಟಗಾರನಿಗೆ ಮೊಬೈಲ್ ಕಿಂಗ್ ನೀಡ್ತಾ ಇರುವಂತಹ 15,000 ರೂಪಾಯಿ ಒಂದು ವಿವೋ ಮೊಬೈಲ್ ನೀಡಿ ಗೌರವಿಸಲಾಗುತ್ತೆ. ಅದರ ಜೊತೆಗೆ ಡಿಸ್ಪ್ಲೇ ಮೆನ್ಸ್ ವೇರ್ ಬೈಂದೂರು ನೀಡ್ತಾ ಇರುವಂತಹ 2,000 ಗಿಫ್ಟ್ ವೋಚರ್ ಕೂಡ ಇರುತ್ತೆ. ಬೆಸ್ಟ್ ಕೀಪರ್ ಮತ್ತು ಬೆಸ್ಟ್ ಫೀಲ್ಡರಿಗೆ 2,000 ಗಿಫ್ಟ್ ವೋಚರ್ ನ ಜೊತೆಗೆ 3,500 ರೂಪಾಯಿಯ ಸ್ಮಾರ್ಟ್ ವಾಚ್ ಅನ್ನು ಕೂಡ ನೀಡಲಾಗುತ್ತೆ. ಎಲ್ಲ ಪ್ರಶಸ್ತಿಗಳನ್ನ ಇವತ್ತು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನೀಡುವಂತ ಒಂದು ಸಂದರ್ಭ ಹಂತವನ್ನು ಕಾಣ್ತಾ ಇರುವಂತಹ ಈ ಪಂದ್ಯಾಕೂಟ. ಬ್ಲಾಕ್ ಹೋಲ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಒಂದು ಓಟಗಳ ಪೂರೈಕೆ. ಬುರುಸಿನ ಆಟವನ್ನಾಡುವಂತ ಆಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಅವರ ಕೌಶಲ್ಯ ಜೊತೆಗೆ ಆಡಬಲ್ಲಂತ ಈ ರೀತಿ ಒಂದು ಯಾರ್ಕರ್ ಎಸೆತಗಳು. ಇಲ್ಲಿ ಒಂದು ಓಟವನ್ನು ಪಡ್ಕೊಳ್ತಾ ಇರುವಂತ ತಂಡ ಶ್ರೀ ಬ್ರಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಪಂದ್ಯಾಕೂಟ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತ ಪಂಚಜನ್ಯ ಲೈವ್ ನೈಟ್ ಮೊದಲ ಪ್ರಯತ್ನವನ್ನು ನಡೆಸ್ತಾ ಇರುವಂತ ಈ ಸಂಸ್ಥೆ ಈ ಪಂದ್ಯಾಕೂಟದ ಮುಖಾಂತರವಾಗಿ ರಂಜಿನ ಹೊಡೆತ. ಪ್ರೀತೇಶ ಶತರಕ್ಷಣೆ ಮಾಡಿದ್ರು. ಮಿಡಾನ್ ನಲ್ಲಿ ಅರ್ಧ ಶತಕವನ್ನು ಪೂರೈಸ್ತಾ ಇದೆ ಶ್ರೀ ಬ್ರಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ನಾಲ್ಕನೇ ಬಾರಿ ಬಹಳಷ್ಟು ಸುಂದರತೆ ಹೊಡೆತವನ್ನು ದಾಖಲಿಸ್ತಾ ಇರುವಂತ ಪ್ರದೀಪ. ಇಲ್ಲಿ ಕ್ರಿಕೆಟ್ ಪುಸ್ತಕದ ಒಂದು ಅತ್ಯುತ್ತಮ ರೀತಿಯ ಒಂದು ಕವರ್ ಡ್ರೈವ್ ಹೊಡೆತವನ್ನು ದಾಖಲಿಸಿದ್ರು. 4 ಓಟಗಳು ಬರ್ತಾ ಇದೆ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ. ಪ್ರದೀಪ ಹ್ಯಾಟ್ರಿಕ್ ಬೌಂಡರಿಯನ್ನು ಪ್ರದೀಪ್ ದಾಖಲಿಸಿದ್ರೆ BS ಸತೀಶ್ ಅವರ ಮುಖಾಂತರ 2,000 ರೂಪಾಯಿಯ ಬಹುಮಾನ ಘೋಷಣೆ ಆಗ್ತಾ ಇದೆ. ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಬೀಚಾಡಿ ಮಹೇಶ ಚುರುಕಿನ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ತನ್ಮೂಲಕವಾಗಿ ಅಂತಿಮ ಒಂದು ಎಸೆತ ಈ ಕೊನೆಯ ಓವರ್ ಅಲ್ಲಿ ಬಾಕುಳಿತಾ ಇದೆ. ಹೋರಾಟ ನೀಡಬಲ್ಲಂತ ಒಂದು ಮೊತ್ತವನ್ನು ಪೇರಿಸ್ತಾ ಇರುವಂತ ತಂಡ ತಂಡದ ಮೊತ್ತ 55 55. ಇನ್ನಿಂಗ್ಸಿನ ಕೊನೆಯ ಓವರ್ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಬಹಳಷ್ಟೊಂದು ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಅಕ್ರೋಸ್ ಹೊಡೆತ ಯಶಸ್ಸನ್ನು ಕಾಣ್ತಾ ಇಲ್ಲ. ಇಲ್ಲಿ ಓವರ್ ಮುಕ್ತಾಯ. ಮೊದಲ ಇನ್ನಿಂಗ್ಸಿನ 48 ಚೆಂಡುಗಳು ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ 55 ಓಟವನ್ನು ದಾಖಲಿಸಿದ್ದಾರೆ. 56ರ ಒಂದು ಟಾರ್ಗೆಟ್ ಅನ್ನ ಈ
ಸೆಮಿಫೈನಲ್ ಪಂದ್ಯದಲ್ಲಿ ಎದುರಾಳಿಗಳಿಗೆ ನೀಡ್ತಾ ಇರುವಂತ ತಂಡ ಶ್ರೀ ಬ್ರಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಅತ್ಯಾಕರ್ಷಕದಾಯಕವಾಗಿರುವಂತಹ ಒಂದು ಲೈಟಿಂಗ್ ಸಿಸ್ಟಮ್ಗಳು ಇವಾಗ ಮೈದಾನಕ್ಕೆ ಆವರಿಸಿಕೊಳ್ತಾ ಇದೆ. ಈ ಎಲ್ಲ ಹಂತಗಳನ್ನು ಈ ಬಾರಿ ಪ್ರಸ್ತುತಪಡಿಸ್ತಾ ಇರುವಂತ ಗೆಳರ ಬಳಗ ಬೇಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಅಂಡ್ ಕಾನ್ಸೆಪ್ಟ್ಸ್. Check. Check test. Check. Check test. Check. Check. Check test. Check. 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 Check test. Check. Check. Mic test. Check. 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 ಗೆಳೆಯರ ಮೂಲಕ ಬಿಜಾಡಿ ಹಾಗೂ ಅಲೋಕ್ ಇವೆಂಟ್ಸ್ ಪ್ರೆಸೆನ್ಸ್ ಅವಿಘ್ನ ಸೃಷ್ಟಿ ಟ್ರೋಫಿ 2026ರ ಈ ಪಂದ್ಯಾಕೂಟ ಸೆಮಿಫೈನಲ್ 2ನೇ ಇನ್ನಿಂಗ್ಸ್ ಆರಂಭ ಆಗೋದಕ್ಕೂ ಮುನ್ನ ಬಂದಿರುವಂತ ಎಲ್ಲ ಪ್ರೇಕ್ಷಕರಿಗೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ತೋರ್ತಿದ್ದ ನಾನು ಕಾಣ್ತಿದ್ರ್ಯಾ? ಇಲ್ಲರ ಒಂದ್ಸಲ ಜೋರ್ ಸೌಂಡ್ ಮಾಡಿಕೊಂಬ. ಕುಟುಟ್ ಲೈಕ್ ಇತ್ತು ಒಂದ್ಸಲ ಜೋರ. ಓಕೆ, ಅವ್ರ ಕಣಂಗೆ ನೀವು ಕುಟುಟ್ ಕುಟುಟ್ 2ನೇ ಸ್ಟ್ಯಾಂಡ್ ಅವರ ಒಂದ್ಸಲ ಜೋರ್ ಸೌಂಡ್ ಮಾಡಿಕೊಂಬ. ರೆಡಿ? ಸೌಂಡ್ ಇದೆ. ರೆಡಿ? ಓಕೆ, ಲೈಕ್ ಇತ್ತು, ಇದೆ ಲೈಕ್ ಇತ್ತು. ಇನ್ನೊಂಚೂರು ಹೀಗೆ ಸೇಮ್ ನಾನು ಹೇಳ್ರ ಮೇಲೆ. ಓಕೆ, ರೆಡಿ? 3, 2, 1. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ಈ ಕಡೆ ದೊಡ್ಡ ಚೆಕ್. ಮಂಡಿ ಮೇಲೆ ಒಳ್ಳೆ ಶಾಮಿಯಾನ ಐತೆ, ತಂಪು ಬೀಳುದಿಲ್ಲ. ನಿಮ್ ಸೌಂಡ್ ಜೋರ್ ಇರ್ಕ. ಓಕೆ, ರೆಡಿ? 3, 2, 1. ಆಚುಬದಿ ಜನ ಜಾಸ್ತಿ ಇದ್ರಿ, ಹಂಗ ನಿಮ್ ಸೌಂಡ್ ಇನ್ನೂ ಜಾಸ್ತಿ ಇರ್ಕ. ರೆಡಿ? ಚೆಕ್. ರೆಡಿ? 3 ಚೆಕ್ 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 ಚೆಕ್. ರೆಡಿ? 3, 2, 1. ಇಲ್ಲ, ಸೌಂಡೇ ಇಲ್ಲ, ಸಾಕದಿಲ್ಲ. ಒಂದ್ಸಲ ಈಚೆ ಬದಿ ಇರಲ್ಲ. ಲಾಸ್ಟ್ ಸ್ಟ್ಯಾಂಡ್ ಅವರು ಒಂದ್ಸಲ ರೆಡಿ ಇದ್ರೆ 3, 2, 1. ಯಾತಲ್ಲ. ಈಗ ಈಚೆ ಬದಿಯವರ ನಾ ಹೇಳ್ಕೊಳ್ಳೋ ಹೂ ಅಂತೇಳಿ ಹೇಳಿ, ಆಚೆ ಬದಿಯವರ ನಾ ಹೇಳ್ಕೊಳ್ಳೋ ಹಾ ಅಂತೇಳಿ ಹೇಳಿ. ಓಕೆ ಓಕೆ, ನೀವು ಹೂ ಅನ್ಕ, ಅವ್ರು ಹಾ ಅನ್ಕ. ರೆಡಿ? ನಾನು ಹೇಳ್ತಾ ರೈಟ್ ಅಂದ್ಕೊಳ್ಳೋ ಹೂ, ಲೆಫ್ಟ್ ಅಂದ್ಕೊಳ್ಳೋ ಹಾ. ರೆಡಿ? ರೈಟ್, ಲೆಫ್ಟ್, ರೈಟ್, ಲೆಫ್ಟ್. ಇಲ್ಲ ರೈಟ್ ಅವರ ಹೂ ಕುಟುಟ್ ಎಲ್ಲ ಬೇಡ. ಈಗ ಒಂದ್ಸಲ ಹೂ ಒಂದ್ಸಲ ಹೂ ಕರ್ಸಂಗ. ಓಕೆ, ಆಲ್ ದ ರೆಡಿ? 3, 2, 1 ರೈಟ್, 3, 2, 1 ಲೆಫ್ಟ್, 3, 2, 1 ರೈಟ್, 3, 2, 1 ಲೆಫ್ಟ್. ಈಗ ಸಣ್ಣ ಸಣ್ಣ ಗೇಮ್ಸ್ ಎಲ್ಲ ಇಟ್ಟಿತ್ತು. ಗೇಮ್ಸ್ ಗೆದ್ದವರಿಗೆ ಗಿಫ್ಟ್ ಕೂಡ ಇತ್ತು. ಯಾರು ಗೇಮ್ಸ್ ಆಡೋದು ರೆಡಿ ಇದ್ರೆ ಒಳ್ಳೆ ಗಿಫ್ಟ್ ವಾಚ್, 3,500 ರೂಪಾಯಿದು ವಾಚ್ ಇತ್ತು ಗಿಫ್ಟ್. ಅಕ್ಕ ಸಿಂಪಲ್ ಟಾಸ್ಕ್. ಬನ್ನಿ ಒಂಚೂರು ಮುಂದೆ ಬನ್ನಿ, ಚೂರು ಬಂದು ಬನ್ನಿ. ಎಂತಲ್ಲ ಸಿಂಪಲ್ ಇಲ್ಕೇಳಿ. ನಾ ಹೇಳೋದನ್ನ ವಾಪಸ್ ಹೇಳ್ರಿ ಸೈ ಅಷ್ಟೇ. ಚೆಕ್ ಚೆಕ್ ಬರ್ತೈತೆ ಗಾಣಿ. ಒಂದ್ಸಲ ಹೇಳೋದನ್ನ ವಾಪಸ್ ಹೇಳಕ್. ಓಕೆ, ರಿಪೀಟ್ ಮಾಡ್ಕ. ಹೇಳ್ತೀರಾ? ಬನ್ನಿ. ವೆರಿ ಗುಡ್. ನಿಮ್ಮ ಹೆಸರು ಅಂತ ಹೇಳಿ. ಹೇಳಿಲ್ಲ ನೀ ಬಾ. ಉದಯಣ್ಣ ಬನ್ನಿ, ಉದಯಣ್ಣ ಬನ್ನಿ, ಉದಯಣ್ಣ ಬನ್ನಿ, ಇಲ್ಲಿ ಬನ್ನಿ, ಒಂಚೂರು ಮುಂದೆ ಬನ್ನಿ. ಏನ್ ನಾಚಿಕೆ? ಅಯ್ಯೋ ಬನ್ನಿ, ಮುಂದೆ ಬನ್ನಿ, ಚೂರು ಮುಂದೆ ಬನ್ನಿ. ರಿಪೀಟ್ ಮಾಡಿ. ಓಕೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಅಲ್ಲ ಸಂಗಪ್ಪ ಅಲ್ಲ, ಸಂಪಂಗಪ್ಪ. ಓಕೆ, ಇದನ್ನ ಪಡ 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 ಹೇಳಕ್. ಓಕೆ, ರೆಡಿ? 3, 2, 1. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮರ ಅಲ್ಲ, ಮಗ. ಓಕೆ, ಇನ್ನೊಂದು ಹೇಳುವ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ವೆರಿ ಗುಡ್. ಹಂಗಾರೆ ಈಗ ನೆಕ್ಸ್ಟ್ ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಫಾಸ್ಟ್ 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 ಫಾಸ್ಟ್. ಕಮಾನ್ ಕಮಾನ್ ಕಮಾನ್. ಮ್ಯಾಚ್ ಶುರು ಮಾಡಕ್ ಬೇಗ. ಅಲ್ಲ, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಇಲ್ಲ, ಹೇಳಿ ಹೇಳಿ ಇನ್ನೊಂದ್ಸಲ. ಕಮಾನ್. ಆತ್ ಸಾಧ್ಯ ಇಲ್ದಿದ್ ಯಾವುದೂ ಇಲ್ಲ. ಗಟ್ಟಿ ಇನ್ನೊಂದ್ಸಲ. ಯಾರು ಟ್ರೈ ಮಾಡ್ತೀರಾ? ತರೀಕೆರೆ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಇಲ್ಲ? ಓಕೆ, ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. 2ನೇ ಇನ್ನಿಂಗ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ದ ಸೆಕೆಂಡ್ ಇನ್ನಿಂಗ್ಸ್ ಆಫ್ ದ ಫಸ್ಟ್ ಸೆಮಿಫೈನಲ್ ಆಫ್ ಅವಿಘ್ನ ಸೃಷ್ಟಿ ಟ್ರೋಫಿ 2026 ಇದೀಗ ಆರಂಭ. ಮೊದಲ ಸೆಮಿಫೈನಲ್ ಪಂದ್ಯದ ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಆರಂಭವನ್ನು ಕಾಣಬೇಕಾಗಿದೆ. 48 ಎಸೆತಗಳಲ್ಲಿ 56 ಓಟವನ್ನು ದಾಖಲಿಸಬೇಕಾಗಿರುವಂತಹ ಶೆಟ್ಟಿ ಅಂಪೈರ್ 90 ಅದ್ಯಾವ ರೀತಿಯಾಗಿ ಚೇಸಿಂಗ್ ಅನ್ನು ಮಾಡಿ ಟೂರ್ನಮೆಂಟ್ ಅಲ್ಲಿ ಫೈನಲ್ ಪ್ರವೇಶವನ್ನು ಕಾಣ್ತಾರೆ ನೋಡಬೇಕಾಗಿದೆ. ಅವರನ್ನ ಕಡಿವಾಣ ಹಾಕುವಂತ ಒಂದು ವಿಚಾರದಲ್ಲಿ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳವರ
ಅದ್ಯಾವ ರೀತಿ ಒಂದು ತಂತ್ರಗಾರಿಕೆಯನ್ನು ಮಾಡುತ್ತೆ ನೋಡಬೇಕಾಗಿದೆ. ಆ ನಿಟ್ಟಲ್ಲಿ ಇಲ್ಲಿ ಮತ್ತೆ ವೀಕ್ಷಕ ವೇಳೆಯಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಧನ್ಯವಾದಗಳು. ಫಜಲ್ ಹೊನ್ನಾಳ ಎಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಗೆಳೆಯರನಾಗ ಮೊದಲ ಹಂತದ ಅಂಗಡಿಗಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ಯ ಮನಸ್ಸರ ಆಶ್ರಯ ನಡೀತಾ ಇರುವಂತಹ ಪರಿಮಿತ ಓವರ್ಗಳ ಹಗಲು ರಾತ್ರಿಯ ಕರ್ನಾಟಕ ರಾಜ್ಯ ಮಟ್ಟದ 40 ಗಜಗಳ ಪ್ರಾತಿಷ್ಠಿಕ ಕ್ರಿಕೆಟ್ ಪಂದ್ಯಕೂಟದ ಫಸ್ಟ್ ಸೆಮಿಫೈನಲ್ 48 ಎಸೆತ 56 ಓಟದ ಅವಶ್ಯಕತೆ ಇದೆ. ಶೆಟ್ಟಿ ಅಂಪೈರ್ ಕುಂದಾಪುರ, ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಯುವ ಆಟಗಾರರು ಬಿಜಾಡಿ ಮೈದಾನದಲ್ಲಿ ಎದುರಾಗ್ತಾ ಇದ್ದಾರೆ ಈ ಒಂದು ತಂಡ. ಶೆಟ್ಟಿ ಅಂಪೈರ್ ಕಡಸ್ ಕುಂದಾಪುರ ಈ ಬಾರಿ ಬಹಳಷ್ಟು ಫೋರ್ಡಿಯಾಸ್ ಕ್ರಿಕೆಟ್ ಪಂದ್ಯದ ಫೈನಲ್ ಪ್ರವೇಶವನ್ನ ಮಾಡಿತ್ತು ಈ ಒಂದು ತಂಡ. ಈ ನಿಟ್ಟಲ್ಲಿ ಮತ್ತೊಂದು ಫೈನಲ್ಗಾಗಿ ಇವಾಗ ಹೋರಾಟವನ್ನು ಆರಂಭಿಸ್ತಾ ಇದೆ. ಇಂಪ್ಯಾಕ್ಟ್ ಆಗಿ ಬಂದಂತ ನಾಗ ಡೀಪ್ ಪಿಟ್ಗಳ ಭಾಗದಲ್ಲಿ ಮೊದಲ ಓಟವನ್ನು ಕಂಡುಕೊಂಡ್ರು. ಇತ್ತೀಚೆಗೆ ಬೆಂಗಳೂರಿನ ಎಡ್ವಿನ್ ಆಲ್ವಿನ್ ಟ್ರೋಫಿಯನ್ನು ಜಯಿಸಿ ಅಂತ ಈ ಒಂದು ತಂಡ ಯಶ್ವರ್ ವಕೋಡಿಯ ಪ್ರಶಸ್ತಿಯನ್ನು ಗೆದ್ದಿತ್ತು. ಅಟ್ಯಾಕರ್ಸ್ ಅಕ್ಲಾಡಿ ಪ್ರಶಸ್ತಿಯನ್ನು ಗೆದ್ದಿತ್ತು. ಜಯಂ ಪಂಚಜನ್ಯ ಅಂಬಲಪಾಡಿ ಪ್ರಶಸ್ತಿಯನ್ನು ಕೂಡ ಗೆದ್ದಂತ ಈ ಒಂದು ತಂಡ ಭಾಗದಲ್ಲಿ ಈ ಒಂದು ಹಂತದಲ್ಲಿ ಜಯಂತ ಬಳ್ಕೂರು ಕ್ಲೀನ್ ಬೌಲ್. ಶೆಟ್ಟಿ ಅಂಪೈರ್ನ ವೆರಿ ಇಂಪಾರ್ಟೆಂಟ್ ವಿಕೆಟ್ ಕೂಡ ಇದು. ಜಯಂತ ಬಳ್ಕೂರು ರಂಜಿತ್ಗೆ ವಿಕೆಟ್ ನೀಡಿದ ಮೊದಲ ಸಲ ಪಡ್ಕೊಂಡ್ರು. ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಸಲ ಮೊದಲ ಚೆಂಡಲ್ಲ ಗಿಳಿಯಾರ್ನಾಗ ಮೊದಲ ಓಟವನ್ನು ಪಡ್ಕೊಂಡ್ರು ಕೂಡ ಮರು ಚೆಂಡಿನಲ್ಲ ವೆರಿ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಆಗಿ ಜಯಂತ ಬಳ್ಕೂರು ಇನ್ಫಾರ್ಮ ಪ್ಲೇಯರ್ ನ ವಿಕೆಟ್ ಅನ್ನು ಉರುಳಿಸಂತ ರಂಜು ಕಾಳಾವರಕ್ಕೆ ಮೊದಲ ಯಶಸ್ಸನ್ನು ತಂದ್ರು. ಆ ನಿಟ್ಟಲ್ಲಿ ಮತ್ತೋರ್ವ ಅನುಭವಿ ಆಟಗಾರರ ಸೇರ್ಪಡೆಯನ್ನು ಕಾಣ್ತಾ ಇದೆ. ಶೆಟ್ಟಿ ಅಂಪೈರ್ ಮಹೇಶ ನ್ಯಾಶ್ ಮಹೇಶನ ಎಂಟ್ರಿಯನ್ನು ಕಂಡುಕೊಂಡ್ರು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವೆಂಟ್ಸಿನ ಒಂದು ಆಶಯದಲ್ಲಿ ಈ ಕ್ರೀಡಾ ಋತುವಿನ ಒಂದು ಅತ್ಯುತ್ತಮ ಟೂರ್ನಮೆಂಟ್ ಅನ್ನು ಈ ಮೈದಾನ ಕಾಣ್ತಾ ಇದೆ. ಅವಿಘ್ನಾಸ್ ರಶಿ ಟ್ರೋಫಿಗಾಗಿ ಪೂನಾಗೇಟ್ನಿಂದ ಮತ್ತೆ ರಂಜು ಅಂಗಡಾಳ ಭಾಗದಲ್ಲಿ ಸಮರ್ಥ ಅವಕಾಶ ಇತ್ತು. ಒಂದು ಹಂತದಲ್ಲಿ ಶಬರೀಶ ಲಾಂಗಾನ್ನಿಂದ ಮಿಡಾನ್ನತ್ತ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ಕೂಡ ಮಹೇಶ್ ಖಾತೆ ಆರಂಭ ತನ್ನ ಮೊತ್ತ 2-1 T20 ವರ್ಲ್ಡ್ ಕಪ್ ನ ಫೈನಲ್ ಇವಾಗಲೇ ಆರಂಭ ಆಗಿದೆ. ವಿಶ್ವಕಪ್ ಅನ್ನು ಗೆಲ್ಲುವುದರ ಮುಖೇನವಾಗಿ ಮತ್ತೊಂದು ಹೊಸ ಅಧ್ಯಾಯ ಬರೆಯಲಿ ಅನ್ನೋದಾಗಿ ಹಾರೈಸ್ತೇವೆ ಸೂರ್ಯಕುಮಾರ್ ಬಳಗಕ್ಕೆ. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಬಹಳ ಸುತ್ತಮುತ್ತ ಒಂದು ಎಸೆತ ಸಲ್ಮಡಿ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದಂತ ಈ ಒಂದು ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ರಂಜು. ಈತನದೇ ನಾಗಗೆ ಸಂದ ಈ ಒಂದು ಚೆಂಡು ಕಾಲ್ನೋವಿನ ಸಮಸ್ಯೆಯನ್ನು ಕಂಡುಕೊಂಡು ತನ್ನ ಪ್ರಮುಖ ಆಟಗಾರ ಮನೀಶ್ ಶೆಟ್ಟಿ ಕೂಡ ನಿನ್ನೆ ದಿನದ ಒಂದು ಇಂಜೂರ್ಡ್ ಸಮಸ್ಯೆಯಿಂದ ಸರಿಸುಮಾರು 3 ತಿಂಗಳ ಕಾಲ ಕ್ರಿಕೆಟ್ ನಿಂದ ಹೊರಗಿರಬೇಕಾಗತ್ತೆ ಮನೀಶ್ ಶೆಟ್ಟಿ. ಈತನ ಅಂಗಲ ಭಾಗದಲ್ಲಿ ಬಳಸುವಂತ ಹೊಡೆತ ಕೊನೆ ಹಂತ ಲಾಂಗಾಲ ಭಾಗದಲ್ಲಿ ಶಬರೀಶ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮಹೇಶ ಕೂಡ ಒಂದು ಓಟ ಕ್ಲಿಯರ್ ಮಾಡಿದ್ರು. ಮೊದಲ ಓವರ್ ಮುಕ್ತಾಯದಲ್ಲಿ 4-1 ಕರ್ನಾಟಕದ 16 ಬಲಿಷ್ಠ ತಂಡಗಳು ಆಡ್ತಾ ಇದ್ರು ಕೂಡ ಈ ಒಂದು ಟೂರ್ನಮೆಂಟ್ ಬಹಳಷ್ಟು ಕಡಿಮೆ ಅವಧಿಯಲ್ಲಿ
ಒಂದು ತೀರಾ ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ಟೂರ್ನಮೆಂಟ್ ಅನ್ನ ಈ ಬಾರಿ ಸಂಯೋಜನೆ ಮಾಡಿ ಒಂದು ಯಶಸ್ಸಿನ ಸಮರೋಪಾದಿಯತ್ತ ಮುನ್ನುಗ್ತಾ ಇರುವಂತ ತಂಡ ಬೀಜಾಡಿ ಗೆಳೆಯರ ಬಳಗ ಮತ್ತೊಂದು ದಾಖಲೆಯನ್ನು ಬರೀತಾ ಇದೆ. ಅಲೋಕ್ ಇವೆಂಟ್ಸ್ನ ಜೊತೆಯಾಗಿ ಈ ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡ್ತಾ ಇದ್ದಾರೆ. ಇನ್ನು 7 ಓವರ್ಗಳು, ಜಯಕ್ಕಾಗಿ 52 ಓಟದ ಅವಶ್ಯಕತೆ. ಬ್ರಾಹ್ಮಿ ಕಡ್ಡ ಫ್ರೆಂಡ್ಸ್ ಕಾಳಾವರ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಮುಖ ಟೂರ್ನಮೆಂಟ್ ಗಳನ್ನು ಆಡ್ತಾ ಇರುವಂತಹ ರಕ್ಷಿತ್ ಶೆಟ್ಟಿ ಅವರ ಮುಂದಾಳುತ್ವದ ಈ ಒಂದು ತಂಡ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರಜ್ವಲ್ ಸೃಷ್ಟಿ ಲೋಕೇಶ್ ಬೌಲಿಂಗ್ ಎಂಡ್ ಅನ್ನು ಪಡ್ಕೊಂಡ್ರೆ ಪಂಚಜನ್ಯ ಲೈವ್ ನೆಟ್ ನ ಒಂದು ತಂಡ ಈ ಟೂರ್ನಮೆಂಟ್ ಅನ್ನು ನೇರ ಪ್ರಸಾರ ಮಾಡ್ತಾ ಇದೆ. ಈ ತರ್ಮದ ಅಂಗಡ ಭಾಗದಲ್ಲಿ 2ನೇ ಓವರ್ ಚೆಂಡು ಶಬರೀಶ್ ಬಾರಿ ಒಂದು ಹಂತದಲ್ಲಿ ಬಹುಶಃ ಡೈರೆಕ್ಟ್ ಹಿಟ್ ಆಗಿತ್ತು. ಈ ಕೆಲವೊಂದು ಸಂದರ್ಭ ಪ್ರಾಜ್ಞರೇ ಹೇಳುವ ಮಾತಿನ ಹಾಗೆ ಬದುಕುವವರಿಗೆ ಬಳ್ಳಿ ಆಸರ ಕೊಡ್ತದೆ ಅನ್ನುವಂತ ಮಾತಿದೆ. ಇಲ್ಲಿ ಬಹುಶಃ ಅದು ಡೈರೆಕ್ಟ್ ಹಿಟ್ ಆಗಿದ್ರು ಕೂಡ ದುರದೃಷ್ಟ ಕೈ ಹಿಡಿತಾ ಇದೆ. ಕಾಳಾವರ ಬೆಲ್ಸ್ ಬೀಳ್ತಾ ಇಲ್ಲ. ಅದೃಷ್ಟದ ಆಟದಲ್ಲಿ ನಾಗನ ಕೈಯನ್ನು ಹಿಡಿತಾ ಇದೆ ಅದೃಷ್ಟ. ಆ ನಿಟ್ಟಲ್ಲಿ 1 ಹೆಚ್ಚುವರಿಯ ಸೇರ್ಪಡೆ ಕೂಡ. ಶೆಟ್ಟಿ ಅಂಪೈರ್ ಮೊತ್ತ 5-1 ಮೊದಲ ಸೆಮಿಫೈನಲ್ ಪಂದ್ಯಾಟ ಇಲ್ಲಿ ಅಂಗಳವನ್ನು ಕಂಡುಕೊಳ್ತಾ ಇದೆ ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ. ಈ ತನ್ನದೇ ನಾಗಾಗೆ ಸಂದ ಈ ಒಂದು ಚೆಂಡು ಬಹಳ ಸಮರ್ಥನ ಹೊಡೆತ. ಅಂಗಡ ಭಾಗದಲ್ಲಿ ಮತ್ತೊಂದು ಹೆಚ್ಚುವರಿ ಸೇರ್ಪಡೆ. ಮೆಡಾನ ಭಾಗದಲ್ಲಿ ಗಿಳಿಯಾರ್ನಾಗೆಲ್ಲ ಮುಖ್ಯವಾಗಿ 6-1 56 ಓಟದ ಒಂದು ಟಾರ್ಗೆಟ್ ಇದೆ ಜಯಕ್ಕಾಗಿ. ಮತ್ತೆ ಪ್ರಜ್ವಲ್ ಈ ಬಾರಿ ಸಂದ ಚೆಂಡು ಹಿಂದಿನ ಒಂದು ಹಂತದಲ್ಲಿ ವಕ್ವಾಡಿ ಬ್ರಹ್ಮಲಿಂಗೇಶ್ವರ ಒಂದು ಅತ್ಯುತ್ತಮ ಟೂರ್ನಮೆಂಟ್ ಅನ್ನು ಆಡಿತು. ಟೂರ್ನಮೆಂಟ್ ಸೋಲನ್ನ ಕಂಡು ಕೂಡ ಪ್ರೇಕ್ಷಕರ ಮನವನ್ನ ಗೆದ್ದಂತ ಒಂದು ಉತ್ತಮ ರೀತಿಯ ಭವಿಷ್ಯದ ತಂಡ ಕೂಡ ಅದು ವಕ್ವಾಡಿ ಬ್ರಹ್ಮಲಿಂಗೇಶ್ವರ. ಮತ್ತೆ ಪ್ರಜ್ವಲ್ ಗಿಳಿಯಾರ್ ನಾಗಗೆ ಸಂದ ಒಂದು ಚೆಂಡು ಕೊನೆ ಹಂತದಲ್ಲಿ ರಂಜು ಫೈನಲ್ ಭಾಗದಲ್ಲಿ ಒಂದು ನಮ್ಮಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ನಾಗ ಖಾತೆಗೆ 1 ಹೆಚ್ಚುವರಿ ಸೇರ್ಪಡೆ ಮುಖ್ಯವಾಗಿ ತನ್ನ ಮೊತ್ತ ಕೂಡ ಈತನ ಪ್ರಜ್ವಲ್ ಈ ಬಾರಿ ಸಂದರ್ಶನ ಪಡೆ ಶಾಟ್ ಅನ್ನು ಕಂಡ್ರು. ನಾಶ್ವೇಶ್ವರ ಮುಖೇನವಾಗಿ ಲಾಂಗ್ ಲೆಗ್ ಭಾಗದಲ್ಲಿ 1 ಹೆಚ್ಚುವರಿ ಸೇರ್ಪಡೆ ಮುಖೇನ ತಂಡದ ಮೊತ್ತ ಈ ಹಂತದಲ್ಲಿ 9 ಓಟವನ್ನು ದಾಖಲಿಸ್ತಾ ಇದೆ. ಇದಾದ ಬಳಿಕ ಮುಂದಿನ ಹಂತದಲ್ಲಿ ಕರ್ನಾಟಕದ ಮತ್ತೆರಡು ಬಲಿಷ್ಠ ತಂಡಗಳು ಅಪೂರ್ವ ಚಾಲೆಂಜ್ ಪುತ್ತೂರು ಅವರನ್ನು ಎದುರಿಸುವ ತಂಡ ಮಹಾಲಕ್ಷ್ಮಿ ಉಚ್ಚಿಲ ಪಂಚಜನ್ಯ ಕೋಟ. 2 ಬಲಿಷ್ಠ ತಂಡಗಳ ಸೆಕೆಂಡ್ ಸೆಮಿಫೈನಲ್ ಅಲ್ಲಿ ಮುಖಾಮುಖಿ ಆಗುತ್ತೆ. ರೆಡಿ ಇರಬೇಕನ್ನೋದ ಕೇಳ್ತಾ ಇದ್ದೇವೆ. ಮತ್ತೆ ಪ್ರಜ್ವಲ್ ಈ ಬಾರಿ ಗಿಳಿಯಾರ್ ನಾಗಗೆ ಸಂದ ಒಂದು ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೆ 1 ಓಟದ ಸೇರ್ಪಡೆ. 2 ಓವರ್ಗಳ ಮುಕ್ತಾಯದ ಹಂತದಲ್ಲಿ 10-1 36 ಎಸೆತ 46 ಓಟಗಳ ಅವಶ್ಯಕತೆ. ಇವಾಗ ಪವರ್ ಸರ್ಜ್ ಓವರ್, ವೆರಿ ಇಂಪಾರ್ಟೆಂಟ್ ಓವರ್ ಕೂಡ ಇದು. ಆ ನಿಟ್ಟಲ್ಲಿ ಹೆಚ್ಚುವರಿ ಆಟಗಾರ ಅಂಗಡಗಳ ಪ್ರವೇಶವನ್ನು ಮಾಡಿಕೊಂಡ್ರು. ಇಲ್ಲಿಗ ಯಾವುದೇ ಬೌಂಡ್ರಿ ದಾಖಲಾದರೂ ಕೂಡ ಅದು 6 ಓಟಗಳಿಗೆ ಸರಿಯಾಗುತ್ತೆ. ಈ ಒಂದು ಅವಿಘ್ನ ಸೃಷ್ಟಿ ಟೂರ್ನಮೆಂಟಿನ 2 ಹೊಸ ನಿಯಮಗಳು ಕೇವಲ ಈ ಟೂರ್ನಮೆಂಟ್ಗೋಸ್ಕರ ಮಾತ್ರ ಇಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡ್ರು. ಆ ನಿಟ್ಟಲ್ಲಿ ಪವರ್ ಸರ್ಜ್ ಅಲ್ಲಿ ಇವಾಗ ಅದೇನಾಗ್ತದೆ ನೋಡಬೇಕಾಗಿದೆ. ಮೊದಲ 2 ಅತ್ಯುತ್ತಮ ಓವರ್ಗಳ ಮುಕ್ತಾಯದ ಬಳಿಕ ಶಬರೀಶ ಮತ್ತೊಬ್ಬ ಯುವ ಆಟಗಾರರ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬ್ರಾಹ್ಮಿ ಕಟ್ಟ ಫ್ರೆಂಡ್ಸ್ ಕಾಳಾವರ
ಬ್ರಹ್ಮಾವರ SMS ಕಾಲೇಜಿನ ಲೆದರ್ ಬಾಲ್ ಕ್ರಿಕೆಟ್ ತಂಡದ ಅತ್ಯುತ್ತಮ ಆಟಗಾರ ಕೂಡ ಶಬರೀಶ ಇಲ್ಲಿ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನಿನ್ನೆ ದಿನ ಒಂದು ಅದ್ದೂರಿ ಉದ್ಘಾಟನಾ ಕಾರ್ಯಕ್ರಮ, ಮನಸ್ಸುಗಳನ್ನು ತಲುಪಬಲ್ಲಂತ ಮಾನವೀಯ ನೆಲೆ ಕಾರ್ಯಕ್ರಮಗಳು, ಶೈಕ್ಷಣಿಕ ಕ್ಷೇತ್ರದ ಕೊಡುಗೆ ಇದೆಲ್ಲವೂ ಕೂಡ ನಡೆದಿತ್ತು. ನಿನ್ನೆಯ ದಿನ ಅಂಗನವಾಡಿ ಭಾಗದಲ್ಲಿ ತನ್ಮದ 3ನೇ ಓವರ್ ಮೊದಲ ಒಂದು ಚೆಂಡು ಔಟ್ಸೈಡ್ ಆಫ್ ಸ್ಟಂಪ್ ಆಗಿ ಬಂದಿತ್ತು. ಪವರ್ ಸರ್ಜ್ ಓವರ್ ನಲ್ಲಿ ಮೊದಲ ಓಟ ಪಾಯಿಂಟ್ ಭಾಗದಲ್ಲಿ ದಾಖಲಾಗ್ತಾ ಇದೆ. ಗಿಳಿಯಾರ್ ನಾಗ ಓಟವನ್ನು ಕಂಡುಕೊಂಡ್ರು. ತಳ ಮೊತ್ತ 11-1. ಫೈನಲ್ ಪಂದ್ಯ ಶ್ರೇಷ್ಠ ಮೊಬೈಲ್ ಕಿಂಗ್ ಅವರು ನೀಡ್ತಾ ಇರುವಂತಹ 15,000 ರೂಪಾಯಿಗಳ ಮೌಲ್ಯದ ಮೊಬೈಲ್ ಅನ್ನು ಪಡ್ಕೊಳ್ತಾರೆ. ಈ ತನ್ಮಧ್ಯೆ ಶಬರೀಶ ಪವರ್ ಸರ್ಜ್ ಹಂತದ ಚೆಂಡು ರನ್ ಅವಕಾಶ ಇತ್ತು. ಕೊನೆ ಹಂತದಲ್ಲಿ ಬಾರಿ ಸುಹಾಸ್ ಆಚಾರ್ಯ ಒಂದು ನಾಶಕರನ್ನ ಡೈರೆಕ್ಟ್ ಹಿಟ್ ಅನ್ನು ಮಾಡಿದ್ರು. ಶೆಟ್ಟಿ ಅಬ್ಬರ ವೆರಿ ಇಂಪಾರ್ಟೆಂಟ್ ವಿಕೆಟ್ ರೂಪದಲ್ಲಿ ಬಾರಿ ಲಾಸ್ಟ್ ಮ್ಯಾಚ್ ಅನ್ನೋದಕ್ಕೆ ಮುಕ್ತಾಯ. ಅನುಭವಿ ಆಟಗಾರರ ಪತನವನ್ನು ಕಾಣ್ತಾ ಇದೆ ಈ ಹಂತದಲ್ಲಿ ಶೆಟ್ಟಿ. ಎಂಪೈರ್ ಕ್ರಿಕೆಟರ್ಸ್ ಕುಂದಾಪುರ. ಹಿಂದಿನ ಒಂದು ಹಂತದಲ್ಲಿ ಗಿಳಿಯಾರ್ ನಾಗರ ಅದೃಷ್ಟ ಚೆನ್ನಾಗಿತ್ತು, ಡೈರೆಕ್ಟ್ ಹಿಟ್ ಆದ್ರೂ ಕೂಡ ವಿಕೆಟ್ ಬೀಳಲಿಲ್ಲ. ಆದ್ರೆ ಈ ಹಂತದಲ್ಲಿ ಅನಾವಶ್ಯಕವಾಗಿ ನಾಶ್ ಮಹೇಶ ವೆರಿ ಇಂಪಾರ್ಟೆಂಟ್ ವಿಕೆಟ್ ಇವಾಗ ರನ್ಔಟ್ ರೂಪದಲ್ಲಿ ನೆಲಕ್ಕುಳಿದ ಮುಖೇನವಾಗಿ ಕಾಳ ಅವರ ಮತ್ತೊಂದು ಹಂತದ ಮೇಲುಗೈನ ಪಡ್ಕೊಳ್ತಾ ಇದೆ. ತನ್ನ ಮೊತ್ತ 11-2. ಪವರ್ ಸರ್ಜನ ಈ ಒಂದು ಹಂತದ ಮತ್ತೊಂದು ಅನುಭವಿ ಆಟಗಾರ ಬೆಂಗಳೂರಿನ ರಕಸವಿನ ಗಿಳಿಯಾರ್ ನಾಗನನ್ನ ಕೂಡಿಕೊಳ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಪಂದ್ಯಾಟ ಒಂದು ಹಂತಕ್ಕೆ ಬರಬೇಕಾದ್ರೆ ಅಗತ್ಯದ ಪಾರ್ಟ್ನರ್ಶಿಪ್ ಅನ್ನ ಮಾಡಲೇಬೇಕಾಗಿದೆ. ಈ ತನ್ಮದ ಒಳ ತಿರುವನ್ನು ಪಡ್ಕೊಂಡ ಶಬರೀಶನ ಈ ಒಂದು ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬೀಜಾಡಿಯ ಈ ಒಂದು ಮೈದಾನದ ಒಳಭಾಗದಲ್ಲಿ ಒಂದು ಪಂದ್ಯ ಬಹುಶಃ ಕೊನೆ ಹಂತದವರೆಗೆ ಕೂಡ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸುವ ಸಾಧ್ಯತೆಗಳು ಕೂಡ ಇದೆ. ಮೊದಲ ಸೆಮಿಫೈನಲ್ ಮತ್ತೆ ಶಬರೀಶ ಈ ಬಾರಿ ಗಿಳಿಯಾರ್ ನಾಗಯ್ಯ ಸಂದ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ. ಪವರ್ ಸರ್ಜ್ ಅಲ್ಲಿ ಓಟುಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಲಾಸ್ಟು ಪೂನಾಗೆ ತಂಡದ ಬಳಸಿರುವಂತ ಶಬರೀಶ ಎಸ್ಗಾರಿಗೆ ಭಾಗದಲ್ಲಿ ಮತ್ತೊಂದು ಬ್ರೇಕ್ ಥ್ರೂ ಈ ಬಾರಿ ಶೆಟ್ಟಿ ಅಬ್ಬರ ಪ್ರಮುಖ ಆಟಗಾರ ಈ ಬಾರಿ ದೀಪಕ್ ಕವರ್ಸಲ್ಲಿ ಗಿಳಿಯಾರ್ನಾಗ ಒಂದು ಸುಲಭ ಕ್ಯಾಚ್ ಅನ್ನು ನೀಡುವುದರ ಮುಖ್ಯವಾಗಿ ನಾಟಕೀಯವಾಗಿ ಶೆಟ್ಟಿ ಅಬ್ಬರ ತಂಡ ಕುಸಿತವನ್ನು ಕಾಣ್ತಾ ಇದೆ. 11-3 ಡೇಂಜರಸ್ ಗಿಳಿಯಾರ್ ನಾಗರಾಟ ಮುಕ್ತಾಯ. ಒಂದು ಹಂತದಲ್ಲಿ ಬಹುಶಃ ಇಡೀ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಇದು. ಶೆಟ್ಟಿ ಅಂಪೈರ್ ಅಗ್ರ ಪಂಕ್ತಿಯ 3 ವಿಕೆಟ್ಸ್ಗಳು, ಒಂದೆಡೆ ಜಯಂತ, ಒಂದೆಡೆ ಮಹೇಶ, ಈಗಷ್ಟೇ ಗಿಳಿಯಾರ್ನಾಗ ಈ 3 ಪ್ರಮುಖ ಹುದ್ದೆಗಳನ್ನು ಕಳ್ಕೊಂಡು ಅಂಗನ ಒಳಭಾಗದಲ್ಲಿ ಕಂಪ್ಲೀಟ್ಲಿ ಒತ್ತಡಕ್ಕೆ ಸೆಲೆಕ್ಟ್ ಆಗಿದೆ ಶೆಟ್ಟಿ ಅಂಪೈರ್ನ ತಂಡ. 11-3 ಪವರ್ ಸರ್ಜಲ್ಲಿ ಯಾವುದೇ ರೀತಿಯಾಗಿ ಬಿರುಸಿನ ಹೊಡೆತಗಳು ಬರ್ತಾ ಇಲ್ಲ. ಅಭಿ ಕೋಟಾ ಈ ಪರಿಸ್ಥಿತಿಯಲ್ಲಿ ಅಂಗಲ ಒಳಭಾಗವನ್ನು ಕಂಡುಕೊಂಡ್ರು. ಗೆಳೆಯರ್ನಾಗನ ಒಂದು ಸುಲಭ ಕ್ಯಾಚ್ ಅನ್ನು ಕವರ್ಸ್ ಭಾಗದಲ್ಲಿ ಬೀಜಾಡಿ ಪ್ರದೀಪ ಉತ್ತಮ ರೀತಿಯಲ್ಲಿ ಪಡ್ಕೊಂಡ್ರು. ಈಗ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ ಬ್ರಾಹ್ಮಿ ಕಟ್ಟ ಫ್ರೆಂಡ್ಸ್ ಕಾಳಾವರ. ಮೊದಲ ಸೆಮಿಫೈನಲ್ ಈ ತಂಡದ ಉತ್ತಮ ರೀತಿಯ ಹೊಡೆತ. ಕೊನೆ ಹಂತದಲ್ಲಿ ಶಬರೀಶ ಓಟಗಳ ಅವಕಾಶವನ್ನು ಮಾಡಿಕೊಟ್ರು. ಪವರ್ ಸರ್ಚ್ ಓವರ್ ಮುಕ್ತಾಯ. 3 ಓವರ್ಗಳಲ್ಲಿ ಕೇವಲ 12 ಓಟವನ್ನು ಕಂಡಿರುವಂತಹ ಶೆಟ್ಟಿ ಅಂಪೈರ್ 3 ಹುದ್ದರಿಯನ್ನು ಕಳ್ಕೊಂಡಿದ್ದಾರೆ. ಇನ್ನು 30 ಎಸೆತ, 44 ಓಟಗಳ ಅವಶ್ಯಕತೆ. ಈ ಕ್ರೀಡಾ ಋತುವಿನಲ್ಲಿ ಸತತವಾಗಿ ಪ್ರಶಸ್ತಿಯನ್ನು ಗೆದ್ದುಕೊಂಡು ಬಂದಿರುವಂತಹ ಶೆಟ್ಟಿ ಅಂಪೈರ್ನ ನಾಗಾಲೋಟಕ್ಕೆ ಬಹುಶಃ
ಮೂಗುದಾರವನ್ನ ತೊಡಿಸಾರ ನೋಡಬೇಕಾಗಿದೆ ಈ ಒಂದು ತಂಡ. ಕಟ್ಟೆ ಫ್ರೆಂಡ್ಸ್ ಬ್ರಾಹ್ಮಿ ಕಾಳಾವರ ವಿಜಯದ ನಾಗಾಲೋಟ ಇಲ್ಲಿ ಮುಂದುವರಿಕೆ ಆಗ್ತದೆ ನೋಡಬೇಕಾಗಿದೆ. ಶೆಟ್ಟಿ ಎಂಪೈರ್ ಕ್ರಿಕೆಟರ್ಸ್ ಕುಂದಾಪುರ್ ಪಾಂಚಜನ್ಯ ಲೈವ್ ನೆಟ್ ಮುಖೇನವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ನಿರೀಕ್ಷಾ ವಿಶ್ವಕಪ್ T20 ಫೈನಲ್ ಈವಾಗಲೇ ಸಾಗಿ ಬರ್ತಾ ಇದೆ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ತಂಡಗಳ ನಡುವಣ. ಸದ್ಯ ಭಾರತದ ಮೊತ್ತ 4.4 ಓವರ್ಗಳಲ್ಲಿ 64ಕ್ಕೆ ನೋ ಲಾಸ್. 2026 ಈ ಒಂದು ವರ್ಷಾರಂಭದಲ್ಲಿ ಈ ವರ್ಲ್ಡ್ ಕಪ್ ಅನ್ನು ಗೆಲ್ಲುವುದರ ಮುಖೇನವಾಗಿ ಮತ್ತೊಂದು ಹೊಸ ಇತಿಹಾಸವನ್ನ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ನಿರ್ಮಾಣ ಮಾಡುವಂತಹ ಯೋಗ ಸೂರ್ಯಕುಮಾರ್ ಪಾಳ್ಯಕ್ಕೆ ಬರಲಿ ಅನ್ನೋದಾಗಿ ಹಾರೈಸುತ್ತೇವೆ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ. ಈತನ ಮಧ್ಯೆ ಮತ್ತೆ ಪ್ರಜ್ವಲ್ 5 ಓವರ್ಗಳು 44 ಓಟದ ಅವಶ್ಯಕತೆ. ಈ ಬಾರಿ ಸಂದ ಈ ಒಂದು ಚೆಂಡು ಬಹಳ ಶುದ್ಧವಾದ ಹೊಡೆತ ಕೋಟ ಮುಖೇನವಾಗಿ ಡೀಪ್ ಪಿಟ್ಗಳ ಭಾಗದಲ್ಲಿ ಒಂದೊಟ್ಟ ಪೂರೈಕೆಯನ್ನು ಮಾಡಿಕೊಂಡು ತಂಡದ ಮೊತ್ತ 13ಕ್ಕೆ 3. ಬಹಳಷ್ಟು ನಿರೀಕ್ಷೆ ಭರವಸೆ ಜೊತೆಗಾಗಿ 6ನೇ ವರ್ಷ ಈ ಒಂದು ಟೂರ್ನಮೆಂಟ್ ಅನ್ನು ಅಲೋಕ್ ಇವೆಂಟ್ಸ್ನ ಜೊತೆಯಾಗಿ ಸಂಯೋಜನೆ ಮಾಡ್ತಾ ಇದೆ. ಬೀಜಾಡಿ ಗೆಳೆಯರ ಬಳಗ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಕ್ಕೂ ಕೂಡ ಒತ್ತನ್ನು ಕೊಟ್ಟಂತ ಒಂದು ಮಾದರಿ ಸಂಸ್ಥೆ ಕೂಡ ಗುರುತಿಸಲ್ಪಡ್ತದೆ. ಗೆಳೆಯರ ಬಳಗ ಬೀಜಾಡಿ ನವೀನ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಪ್ರಜ್ವಲ್ ಎಸ್ಗಾರಿಕ ಭಾಗದಲ್ಲಿ ಕಾಳಾವರ ಪರವಾಗಿ ಈತನ ಮಧ್ಯೆ ಶಾರ್ಟ್ ಔಟ್ ಸರಿ ಆಪ್ಷನ್ ಬಗ್ಗೆ ಬಿದ್ದ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟವನ್ನು ಪೂರೈಕೆ ಮಾಡ್ತಾ ಇರುವಂತ ನವೀನನ ಖಾತೆಗೆ ಒಂದು ಓಟ ಸೇರ್ಪಡೆ. ಶೆಟ್ಟಿ ಅಂಪೈರ್ನ ಮೊತ್ತ 14ಕ್ಕೆ 3. ಒಂದು ಬಿಗು ಹೋರಾಟದ ಪಂದ್ಯ ಮೇಲ್ನೋಡುವ ಸ್ಥಿತಿಯಲ್ಲಿ ಇವಾಗ ಮಹಿಳಾ ಪ್ರೇಕ್ಷಕರಿಗೆ ನಿಮಗಾಗಿ ಬೇಕಾಗಿ ನಾವು ಇನ್ಫೋಟೋಸ್ ಟೆಕ್ನಾಲಜೀಸ್ ಒಂದು ಡಗೌಟ್ ಅನ್ನ ನಿಮಗೋಸ್ಕರ ನಿರ್ಮಾಣ ಮಾಡಿದ್ದೇವೆ. ದಯವಿಟ್ಟು ಯಾರೇ ಮಹಿಳಾ ಪ್ರೇಕ್ಷಕರು ಬಂದರೂ ಕೂಡ ಆ ಕಡೆ ಡಗೌಟ್ಗೆ ಬಂದು ಪಂದ್ಯಾಟ ವೀಕ್ಷಣೆ ಮಾಡಿ ನಿಮಗೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಂದಿರುವಂತ ಎಲ್ಲ ಮಹಿಳಾ ಪ್ರೇಕ್ಷಕರು ಬನ್ನಿ ಡಗೌಟ್ಗೆ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಬೀಜಾಡಿ ಗೆಳೆಯರ ಬಳಗ ಮತ್ತು ಅಲೋಕ್ ಇವೆಂಟ್ಸ್ನ ಪರವಾಗಿ ಅವಿಘ್ನ ಸೃಷ್ಟಿ ಟ್ರೋಫಿಯ ಈ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಪ್ರಜ್ವಲ್ ಈತನ ಮಧ್ಯೆ ನವೀನ್ಗೆ ಸಂದ ಈ ಒಂದು ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಕೇವಲ ಒಂಟಿ ಓಟಗಳು ಮಾತ್ರ ಇದುವರೆಗಿನ ಹಂತದಲ್ಲಿ ದಾಖಲಾಗ್ತಾ ಇದೆ. ಸ್ಕೋರ್ 16 ಓಟಗಳು. ಓಟದ ಅವಶ್ಯಕತೆ ಇನ್ನೂ ಕೂಡ. ಅಭಿಕೋಟ ಒಂದೆಡೆ, ಶೆಟ್ಟಿ ಅಂಪೈರ್ ಪರವಾಗಿ ನವೀನ್ ಬೆಂಗಳೂರು ಮತ್ತೊಂದೆಡೆ. ಈತನ ಮಧ್ಯೆ ಅಭಿಕೋಟದ ಕೆಲವು ವಿಶಿಷ್ಟತೆ ಹೊಡೆತ ಈ ಒಂದು ಹಂತದಲ್ಲಿ ನಂಬಲ ಸಾಧ್ಯ ರೀತಿಯ ಫೈನಲ್ ಶಾಟ್ ಡೀಪ್ ಲೆಗ್ ಭಾಗದಲ್ಲಿ ಅಭಿಕೋಟ ಮುಖ್ಯವಾಗಿ ಬೌಂಡ್ರಿ. ಸ್ವಲ್ಪ ಮಟ್ಟಿನ ಪ್ರೆಷರ್ ಅಲ್ಲಿ ಇದ್ದಂತ ಈ ಒಂದು ಶೆಟ್ಟಿ ಅಂಪೈರ್ಗೆ ಬಹುಶಃ ಒಂದು ಹೊಡೆತ ಪ್ರೆಷರ್ ರಿಲೀಸ್ ಅನ್ನು ಮಾಡ್ತಾ ಇದೆ. ಡಿಫೆನ್ ಲೆಗ್ ಭಾಗದಲ್ಲಿ ಬೌಂಡ್ರಿಯ ಸೇರ್ಪಡೆ ಪಡಚೋರ್ ಮುಖ್ಯವಾಗಿ ಅಭಿ ಓಟವನ್ನು ಕಂಡುಕೊಂಡು ಶೆಟ್ಟಿ ಅಂಪೈರ್ ಮೊತ್ತ 20ಕ್ಕೆ 3. ಈ ಮಾದರಿಯ ಹೊಡೆತಗಳು ಇತ್ತೀಚಿನ ದಿನ ಬಹುಶಃ ಈ ಮಾದರಿಯ ಪಂದ್ಯಾಟಗಳಲ್ಲಿ ಬಹಳಷ್ಟು ಕಂಡು ಬರ್ತಾ ಇರುವಂತಹದ್ದು ಕೂಡ. ಯಾವಾಗ ಈ ಒಂದು T20 ಫಾರ್ಮ್ಯಾಟ್ ಅನ್ನುವಂಥದ್ದು ಆರಂಭ ಆಯಿತು, ಅದಾದ ಬಳಿಕ ಕ್ರಿಕೆಟಿನ ವಲಯಕ್ಕೆ ಬಹಳಷ್ಟು ಹೊಸ ಹೊಡೆತಗಳ ಸೇರ್ಪಡೆಯೂ ಕೂಡ. ಈತನ ಮಧ್ಯೆ ಪ್ರಜ್ವಲ್ 4ನೇ ಓವರ್ ಕೊನೆ ಚೆಂಡನ್ನು ಕಾಣಬೇಕಾಗಿದೆ. ಸೃಷ್ಟಿ ಲೋಕೇಶ್
ಬೌಲಿಂಗ್ ಅಂಡರ್ ಇಲ್ಲಿ ಬಳಸ್ತಾ ಇದ್ದಾರೆ. ಈ ತನ್ಮಧ್ಯೆ ಕೊನೆ ಹಂತದಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್. 4ನೇ ಕೊನೆ ಚೆಂಡ ಲಾಂಗ್ ಆನ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಅಭಿ ಮಾಡಿದ್ರು. 21ಕ್ಕೆ 3 ಅಂತಿಮ 4 ಓವರ್ಗಳು, 35 ಓಟಗಳ ಅವಶ್ಯಕತೆ ಇದೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯಾಟ. ಇನ್ನು ಕೂಡ ಎರಡು ತಂಡಗಳಿಗೆ 50-50ರ ಅವಕಾಶ ಇದೆ. 50-50 ಚಾನ್ಸಸ್ ಇದೆ. ಯಾವ ತಂಡ ಮೊದಲ ತಂಡವಾಗಿ ಒಂದು ಅವಿಘ್ನಾಸ್ ಟ್ರೋಫಿ ಟ್ರೋಫಿಯಲ್ಲಿ ಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ತಾರೆ ನೋಡ್ಬೇಕಾಗ್ತಾ ಇದೆ. ವರ್ಲ್ಡ್ ಕಪ್ T20 ಫೈನಲ್, ಅಭಿಷೇಕ್ ಶರ್ಮಾ 50, ಇಂಡಿಯಾ 92 ಫಾರ್ ವಿದೌಟ್ ಲಾಸ್. ಹೊಡಿ ಬಡಿ ಕ್ರಿಕೆಟಿಗರಿಗೆ ಹೇಳಿ ಮಾಡಿಸಿದಂತ ಆಟವೂ ಕೂಡ T20. ಆ ನಿಟ್ಟಿನಲ್ಲಿ ಶಾರ್ಟ್ ಪಿಚ್ ಕ್ರಿಕೆಟ್ ಪೋಟಿ ಆಡುವಂತಹ ರೂಪದಲ್ಲಿ ನಾವು ಏನು ಹೇಳ್ತೀವೋ, ಒಂದು ಅತ್ಯುತ್ತಮ ಟೂರ್ನಮೆಂಟ್ ಅನ್ನು ಸಂಯೋಜನೆಯನ್ನು ಮಾಡ್ತಾ ಇರುವಂತಹ ಗೆಳೆಯರ ಬಳಗ. 6ನೇ ವರ್ಷ ಅನೂಪ್ ಪೂಜಾರಿ ಅವರ ಸವಿನೆನಪಿನ ಜೊತೆ 6ನೇ ಬಾರಿ ಒಂದು ಅದ್ದೂರಿ ಟೂರ್ನಮೆಂಟ್. ಕೆಲವು ದಿನಗಳು, 7ರಿಂದ 8 ದಿನಗಳು ಅನ್ನೋದಕ್ಕಿಂತಲೂ ಕೂಡ ಕೆಲವು ಗಂಟೆಗಳಲ್ಲಿ ಆಯೋಜನೆ ಮಾಡಿದಂತಹ ಒಂದು ಮಾನ್ಯತೆ ಮತ್ತು ಗೌರವ, ಅದನ್ನ ಸಮರೋಪಾದಿ ಯಶಸ್ಸಿನತ್ತ ಈಗ ಕೊಂಡೊಯ್ತಾ ಇದ್ದಾರೆ ಬೀಚಾಡಿ ಗೆಳೆಯರ ಬಳಗ ಮತ್ತು ಅಲೋಕ್ ಇವೆಂಟ್ಸ್. ಈ ಒಂದು ಅವಿಘ್ನಾಸ್ ಟ್ರೋಫಿ ಟೂರ್ನಮೆಂಟಿನ ಮುಖಾಂತರ ಅಂಗಡ ಒಳಭಾಗದಲ್ಲಿ ಇವಾಗ ರಂಜು, ನಿನ್ನೆ ದಿನ ಸರಸಿ ಲೋಕೇಶ್ ಅವರು ಉದ್ಘಾಟನೆ ಮಾಡಿಕೊಟ್ಟಿರುವಂತಹ ಈ ಟೂರ್ನಮೆಂಟ್ ಇವಾಗ ಸಮರೋಪಾದಿಯವರ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಫಸ್ಟ್ ಸೆಮಿಫೈನಲ್ ರಂಜು ಈ ತರಹದ 5ನೇ ಚಾನಲ್ ಅಬಿ ಕೋಟ ಮುಖ್ಯರಾಗಿ ಡೀಪ್ ಪಿಟ್ಗಡ ಭಾಗದಲ್ಲಿ ಮತ್ತೆ ಬೌಂಡ್ರಿ ಸೇರ್ಪಡ. ಈ ಒಂದು ಪಾರ್ಟ್ನರ್ಶಿಪ್ ಬಹುಶಃ ಪಂದ್ಯದ ಮೈಂಟೈನಿಂಗ್ ಪಾರ್ಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. 5ನೇ ಮೊದಲ ಚೆಂಡಲ್ಲಿ ಅಕ್ರಾಸ್ ಲೈನ್ ಆಗಿ ಬಿಟ್ಟುಗಡೆ ಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿರುವಂತಹ ಅಬಿ ಕೋಟ ಮತ್ತೆ ಪ್ರೆಷರ್ ರಿಲೀಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. 25ರ ಮೊತ್ತ. ಇಪ್ಪತ್ತೈದಕ್ಕೆ 3. ಈ ತನ್ಮದ ರಂಜು ಈ ಮರಸ್ತನ ಚೆಂಡು ಮತ್ತೊಂದು ಶಾರ್ಟ್ ಆಗಿ ಮರ ಚೆಂಡನ್ನು ಎಸೆದ್ರು. ಬ್ಯಾಕ್ ಟು ಬ್ಯಾಕ್ ಆಗಿ ಅಭಿಮುಖವಾಗಿ ಚೆಂಡು ಮಿಡ್ ವಿಕೆಟ್ ಸಿಮರ್ಕಾರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಮೊದಲ ಹಂತದ ಹಿಡಿತವನ್ನು ಪಡ್ಕೊಂಡಂತ ಬ್ರಾಹ್ಮಿ ಕಟ್ಟಫರ್ಸ್ ಕಾಲ ಅವರ ಅಭಿ ಆಗಮನದ ನಂತರ ಸ್ವಲ್ಪ ಮಟ್ಟಿಗೆ ಅವರ ಮೊದಲಿನ ಹಂತದ ಒಂದು ಹಿಡಿತ ಸಡಿಲವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ಕಂಡ ಅಭಿ ಇನ್ನೊಂದು ಬೌಂಡ್ರಿ ದಾಖಲಿಸಿ ಹ್ಯಾಟ್ರಿಕ್ ಬೌಂಡ್ರಿ ಆಗುತ್ತೆ. ಅದಕ್ಕೆ 500 ರೂಪಾಯಿಗಳ ಕೊಡುಗೆ ಕೂಡ ಸಂಘಟಕರ ಪರವಾಗಿರುತ್ತೆ. ಆ ನಿಟ್ಟಲ್ಲಿ 29 ಪ್ರತಿ ಹೋರಾಟವನ್ನು ಮಾಡುವಂತ ಮುನ್ನುಗ್ತಾ ಇರುವಂತಹ ತಂಡ ಶೆಟ್ಟಿ ಎಂಪೈರ್ ಕ್ರಿಕೆಟರ್ಸ್. ಕುಸಿತವನ್ನ ಕಂಡ ತಂಡಕ್ಕೆ ಅಬಿ ಕೋಟ ಒಂದು ಹಂತದಲ್ಲಿ ಆಸರೆ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಬೀಚಾಡಿಯ ಮೈದಾನದ ಒಳಭಾಗದಲ್ಲಿ. ಮೊದಲ ಸೆಮಿಫೈನಲ್ ಅವಿಘ್ನಾಸ್ ಟ್ರೋಫಿ ಟ್ರೋಫಿಯಾಗಿ ಸಾಗ್ತಾ ಇದೆ. ಈತನ ಮಧ್ಯೆ ಮತ್ತೊಂದು ತಮರದ ಹೊಡೆತ ಸ್ಕಾಲಿಂಗ್ ಭಾಗದಲ್ಲಿ ಒಂದೊಡೆ ಚೋರ್ಯ ಸೇರ್ಪಡ. ಅಬಿ ಕೋಟ ಒಂದೋಟವನ್ನು ಕ್ಲಿಯರ್ ಮಾಡಿಕೊಂಡು 30ರ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ದಾನಿಗಳ ಸಹಕಾರವನ್ನು ಪಡ್ಕೊಂಡು ಆಟಗಾರರಿಗೆ ಬಹಳಷ್ಟು ಅವಕಾಶಗಳನ್ನು ಕೂಡ ಮಾಡಿಕೊಡ್ತಾ ಇದೆ ಬೀಜಾಡಿ ಗೆಳೆಯರ ಬಳಗ. ಈ ಒಂದು ಟೂರ್ನಮೆಂಟಿನ ಮುಖಾಂತರ ಒಂದು ಅದ್ದೂರಿ ಟೂರ್ನಮೆಂಟ್ ನಡೆಸ್ತಾ ಇದೆ ಮೈದಾನದ ಒಳಭಾಗದಲ್ಲಿ.
ಈತನ ಮಧ್ಯೆ ನವೀನ್ ಕೂಡ ಅಡ್ಡ ಹೊಡೆತ ಕಾಣೋ ಪ್ರಯತ್ನವನ್ನು ಮಾಡಿದ್ರು. ಒಂದನೇ ಚೂರೆ ಸೇರ್ಪಡೆ 31 ಓಟಗಳು ಇದುವರೆಗಿನ ಒಂದು ಹಂತದಲ್ಲಿ ದಾಖಲಾಗ್ತಾ ಇದೆ. 31 ಫಾರ್ ಲಾಸ್ ಆಫ್ 3. ಎರಡು ಡೋಸ್ಗಳ ಬಾಕಿಯನ್ನು ಕಂಡುಕೊಳ್ತಾ ಇದೆ. ಪುನಃ ಟೆಂಟನ್ನು ಬಳಸ್ತಾ ಇರುವಂತ ರಂಜು. ಈತನ ಮಧ್ಯೆ ಕೊನೆ ಹಂತದಲ್ಲಿ ಬಳಸುವ ಅವಕಾಶ ಇತ್ತು. ತಳಮತ್ತ ಈ ಒಂದು ಹಂತದಲ್ಲಿ 32 ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 3 ಉದ್ದರಿ ಆಘಾತದ ನಂತರ ಸಡನ್ಲಿ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ಳುವಂತಹ ಒಂದು ಪ್ರಯತ್ನ ಇದೆ. ಮೊದಲ ಹಂತದ ಯಶಸ್ಸನ್ನು ಪಡ್ಕೊಂಡ ಬ್ರಾಹ್ಮಿ ಕಟ್ಟ ಫ್ರೆಂಡ್ಸ್ ಕಾಳಾವರ ಮೊದಲ ಫೈನಲ್ ನ ಹವಣಿಕೆಯನ್ನು ಮಾಡ್ತಾ ಇದೆ ಶೆಟ್ಟಿ ಅಂಪೈರ್ ವಿರುದ್ಧವಾಗಿ. ಲಾಸ್ಟ್ ಬಾಲ್ 5ನೇ ಓವರ್ ಕೊನೆಯ ಚೆಂಡಿನಲ್ಲಿ ರಾಕೇಶ್ ರವೀಂದ್ರ ಮುಖ್ಯವಾಗಿ ನಂಬರ ಸಾಧ್ಯ ರೀತಿಯ ಬೌಂಡ್ರಿ ಸ್ಕೋರ್ ದಾಗಿನ ಸಿಮಾರಿಕದಲ್ಲಿ ಮತ್ತೆ 4 ಓಟಗಳ ಸೇರ್ಪಡೆ. ಶೆಟ್ಟಿ ಅಂಪೈರ್ ಖಾತೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ ಈ ಒಂದು ನಂಬರ ಸಾಧ್ಯ ರೀತಿಯ ಬೌಂಡ್ರಿ ಮುಖ್ಯವಾಗಿ ಇವಾಗ ಸ್ಕೋರ್ 36ಕ್ಕೆ 3, 18 ಎಸೆತ 20 ಓಟದ ಅವಶ್ಯಕತೆ. ಈಗಿನ ಒಂದು ಓವರ್ ಪವರ್ ಬ್ಲಾಸ್ಟ್ ಇರ್ತದೆ. ಪವರ್ ಸರ್ಜ್ ಅಲ್ಲಿ ಬಹುಶಃ ಶಬರೀಶ್ ಒಂದು ಅತ್ಯುತ್ತಮ ಓವರ್ ಅನ್ನು ಮುಗಿಸಿಕೊಟ್ಟಿದ್ರು. ಆದ್ರೆ ಹಿಂದಿನ ಓವರ್ ರಂಜು ಬಿಟ್ಟುಕೊಟ್ಟಂತ 3 ಬೌಂಡ್ರಿಗಳು ವಸ್ತುಶಃ ಕಾಳಾವರದ ಲೆಕ್ಕಾಚಾರವನ್ನು ಒಂದಷ್ಟು ಕಷ್ಟ ಸಾಧ್ಯ ಮಾಡ್ತಾ ಇದೆ. 3 ಓವರ್ಗಳು ಜಯಕ್ಕಾಗಿ ಇವಾಗ 20 ಓಟದ ಅವಶ್ಯಕತೆ. ಮೊದಲ ಸೆಮಿಫೈನಲ್ ಪಂದ್ಯಾಟ ಅವಿಘ್ನ ಸೃಷ್ಟಿ ಟ್ರೋಫಿಗೋಸ್ಕರ ಕ್ರೀಡಾ ಋತುವಿನಲ್ಲಿ ಸದಾ ಪ್ರಶಸ್ತಿಯನ್ನು ಗೆಲ್ತಾ ಇರುವಂತಹ ಶೆಟ್ಟಿ ಅಂಪೈರ್ಗೆ ಒಂದು ಹಂತದಲ್ಲಿ ಮುಗುದಾರವನ್ನು ತೋಡಿಸಿತ್ತು ಈ ಒಂದು ತಂಡ. ಅಭಿ ಆಗಮನದ ನಂತರ ಮತ್ತೆ ಪಂದ್ಯಾಟ ಹಿಡಿತವನ್ನು ಕಂಡುಕೊಳ್ತಾ ಇದೆ ಶೆಟ್ಟಿ ಅಂಪೈರ್ ಕುಂದಾಪುರ್. 6ನೇ ಓವರ್ ಪವರ್ ಬ್ಲಾಸ್ಟ್ ಅಲ್ಲಿ ಬರ್ತಾ ಇರುವಂತಹ ಬೌಲರ್ ಕೂಡ ಬಿಜಾಡಿ ಪ್ರದೀಪ. ಆ ದಿನಗಳಲ್ಲಿ ಆಡ್ತಾ ಇದ್ದಂತ ಪ್ರದೀಪ ಈ ದಿನಗಳಲ್ಲೂ ಆಡ್ತಾ ಇದ್ದಾನೆ. ಬಿಜಾಡಿ ಪ್ರದೀಪ 3 ಓವರ್ಗಳು 20 ಓಟದ ಅವಶ್ಯಕತೆ. ಆರನೇ ಓವರ್ ಮೊದಲ ಚೆಂಡೆ ಮಾರುತ್ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ ಗಲ್ಲಿ ಭಾಗದಲ್ಲಿ ಮತ್ತೆ ಹೊಡೆತವನ್ನು ಕಂಡ ಬಿ ಕೋಟ ಈ ಬಾರಿ ಕಂಪ್ಲೀಟ್ಲಿ ಶೆಟ್ಟಿ ಅಂಪೈರ್ ಪ್ರೆಷರ್ ಅನ್ನು ರಿಲೀಸ್ ಮಾಡಿದ್ರು. ಒಂದು ನಿರ್ಣಾಯಕ ಹಂತದಲ್ಲಿ ಅಂಗಣಗಳ ಪ್ರವೇಶವನ್ನು ಮಾಡಿದಂತ ಅಭಿ 4ನೇ ಬೌಂಡರಿಯನ್ನು ಕೂಡ ಇಲ್ಲಿ ದಾಖಲಿಸಿದ್ರು. ಬ್ಯಾಕ್ವರ್ಡ್ ಪಾಯಿಂಟ್ ಮತ್ತು ಗಲ್ಲಿ ಭಾಗದ ನಡುವಣ ಪ್ರದೀಪನ ಓವರ್ 6ನೇ ಓವರ್ ಮೊದಲ ಚೆಂಡಲ್ಲ ಬೌಂಡ್ರಿಯು ಕೂಡ ಪವರ್ ಬ್ಲಾಸ್ಟ್ ಅಲ್ಲಿ ಮೊದಲ ಬೌಂಡರಿಯ ಸೇರ್ಪಡೆ ತಳ ಮೊತ್ತ 40 ಓಟಗಳು. 4ನೇ ಬೌಂಡರಿಯನ್ನು ಕಂಡ ಅಭಿ. ಮತ್ತೊಂದೆಡೆ ಅನುಭವಿ ಆಟಗಾರ ರಾಕೇಶ್ ರವೀನಾ ಫ್ರಮ್ ಬೆಂಗಳೂರು 3 ಅಗ್ರ ಪಂಕ್ತಿಯ ಹುದ್ದರಿಗಳು ಉರುಳಿದ್ರು ಕೂಡ ಮತ್ತೆ ಪಂದ್ಯಾಟವನ್ನು ಹಿಡಿತಕ್ಕೆ ತರ್ತಾ ಇದೆ ಶೆಟ್ಟಿ ಅಂಪೈರ್. ಈತನ ಮಧ್ಯೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪವರ್ ಬ್ಲಾಸ್ಟ್ ಅಲ್ಲಿ ಮತ್ತೊಂದು ವಿಶಿಷ್ಟತೆ ಹೊಡೆತವನ್ನು ಕಾಣುವ ಪ್ರಯತ್ನವನ್ನು ಮಾಡಿದ್ರು ಅಭಿ ಕೋಟ. ಒಂದು ಅದ್ದೂರಿ ಪಂದ್ಯಕೂಟ. ಮೊದಲ ಹಂತದಲ್ಲಿ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು ಮತ್ತೊಂದು ಬಲಿಷ್ಠ ತಂಡವನ್ನು ಎದುರಿಸಿದೆ. ಉಚ್ಚಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ. ಕರ್ನಾಟಕದ ಮತ್ತೆರಡು ಬಲಿಷ್ಠ ತಂಡಗಳು ಕೂಡ ಈ ಮಾದರಿಯ ಪಂದ್ಯಕೂಟದಲ್ಲಿ. ಈತನ ಮೇಲೆ 6ನೇ ಓವರ್ 3 ಚೆಂಡಲ್ಲಿ ಮತ್ತೊಂದು ಸಮರ್ಥ ಹೊಡೆತ ರನ್ ಪರ ಅವಕಾಶ ಇತ್ತು. ಲಾಂಗ್ ಆಫ್ ಆಗಿದಲ್ಲಿ ಅಭಿಯ ಹೊಡೆತ. ದೀಕ್ಷಿತ್ ಒಂದು ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ.
41-3 ತಳಮೊತ್ತವನ್ನು ಕಾಣ್ತಾ ಇದೆ ಈ ಹಂತದಲ್ಲಿ ಶೆಟ್ಟಿ ಅಂಪೈರ್. ಈಗಿದ್ದಂಗೆಲ್ಲ ಸೂಚನೆಯನ್ನು ಕೊಡ್ತಾ ಇದ್ದೇವೆ ನೋಡಿ. ಉಚ್ಚಿಲ ಮಹಾಲಕ್ಷ್ಮಿ, ಪಂಚಜನ್ನ ಕೋಟ ಎಲ್ಲ ಆಟಗಾರರು ವೇದಿಕೆ ಮೊಮ್ಮಗ ಬರಬೇಕು. ಮತ್ತೊಂದೆಡೆಯಲ್ಲಿ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. ನಿಮ್ಮ ಎಲ್ಲ ತಂಡದ ಆಟಗಾರರು ಇಮಿಡಿಯೇಟ್ ಆಗಿ ಮುಖ್ಯ ವೇದಿಕೆ ಕಡೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಉಚ್ಚಿಲ ಮಹಾಲಕ್ಷ್ಮಿ, ಪಂಚಜನ್ನ ಕೋಟ ಮತ್ತು ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು ತಕ್ಷಣವೇ ಎರಡು ತಂಡಗಳ ಆಟಗಾರರು ಮುಖ್ಯ ವೇದಿಕೆ ಕಡೆ ಬರಬೇಕು. ಸಂಘಟಕರ ಸೂಚನೆ ಇರ್ತದೆ. ಈ ತರಹದ ಅಂಗಡ ಒಳಭಾಗದಲ್ಲಿ ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ಬಿಜಾಡಿ ಪ್ರದೀಪ ರಾಕಸಮೀನರಿಗೆ ತಂದ ಚೆಂಡು ಕೊನೆ ಅಂತಲೇ ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನ. ನಾನ್ ಸ್ಟ್ರೈಕರ್ ಎಂಡಲ್ ಇದು ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ, ಗುರಿ ತಪ್ತಾ ಇದ್ದಾನೆ. ಈ ರೀತಿ ಡೈರೆಕ್ಟ್ ಹಿಟ್ ಮಾಡಬೇಕಾದ್ರೆ ಬಹುಶಃ ಟೆನ್ನಿಸ್ ಬಾಲಿಗೂ ಶಾರ್ಪ್ ಶೂಟರ್ಗಳ ಅವಶ್ಯಕತೆ ಇದೆ. ಆ ನಿಟ್ಟಲ್ಲಿ ತಂಡದ ಮೊತ್ತ 42-3. ಅಭಿಪಾಣ ಶೆಟ್ಟಿ ಅಂಪೈರ್ ಅನ್ನು ಉಳಿಸುವ ಕೆಲಸ ಕೈ ಹಾಕ್ತಾ ಇದ್ದಾನೆ. ಮೊದಲ ಸೆಮಿಫೈನಲ್ ಈ ಬಾರಿ ಕೂಡ ಬಾಲ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ಪ್ರದೀಪ ಕೊನೆ ಹಂತದಲ್ಲಿ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಈ ಹಂತದಲ್ಲಿ ಪವರ್ ಪ್ಲಸ್ ಓವರ್ ಮುಕ್ತಾಯ. ಇನ್ನು 12 ಎಸೆತ, 14 ಓಟದ ಅವಶ್ಯಕತೆ. ಒಂದು ಕುತೂಹಲಕಾರಿ ಪಂದ್ಯ. ಈ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಾಡಿ ನಿದ್ದೆ ಮಂಪರಿನ ಪ್ರೇಕ್ಷಕರನ್ನ ಕೂಡ ಎಚ್ಚೆತ್ತ ಅವಸ್ಥೆಗೆ ತರುವಂತ ಪಂದ್ಯಾಟ ಇದಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. 6ನೇ ವರ್ಷ ನಿರಂತರವಾಗಿ ಹಗಲು ರಾತ್ರಿ ಒಂದು ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡಿಕೊಂಡು ಬಂದಿರುವಂತಹ ಗೆಳೆಯರ ಬಳಗ ಬಿಜಾಡಿ ಅಲೋಕ್ ಇವೆಂಟ್ಸ್ನ ಜೊತೆಯಾಗಿ ಈ ವರ್ಷ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ಪ್ರಾಜ್ಞರೇ ಹೇಳಿರುವಂತಹ ಮಾತಿನ ಹಾಗೆ ದೇಶ ಕಾಯುವ ಸೈನಿಕ ಮತ್ತು ಅನ್ನ ನೀಡುವ ರೈತನ ಈ ನಾಡಿನ ನಿಜವಾಗಿರುವಂತಹ ಹೀರೋಗಳು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ದೇಶ ಕಾಯುವ ಹುತಾತ್ಮ ಸೈನಿಕನಿಗೆ ಗೌರವ. ಅನೂಪ್ ಪೂಜಾರಿ ಅವರ ಸಾವಿನ ನೆನಪಿನಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಈ ಬಾರಿ ಕೂಡ ಸಂಯೋಜನೆ ಮಾಡ್ತಾ ಇದೆ ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವೆಂಟ್ಸ್. ಈತನ ಮಧ್ಯೆ 7ನೇ ಓವರ್ ಚೆಂಡು ಬಹಳ ಸಮರ್ಥ ಹೊಡೆತ. ಮಿಡಿಗಡ ಭಾಗದಲ್ಲಿ ಚೆಂಡು ರಾಕಸಮೀನನ ಮುಖೇನ ಒಂದು ಚೋರಿಯ ಸೇರ್ಪಡೆ. 43-3. ಈ ಒಂದು ಹಂತದಲ್ಲಿ ನವೀನ ಮತ್ತು ಅಭಿಕೋಟ 32 ಓಟದ ವೆರಿ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಅನ್ನು ಮಾಡಿದ್ರು. ಅದು ಕೂಡ ಸರದಿ ನಡುವಣದ ಒಂದು ಕುಸಿತದ ಹಂತದಲ್ಲಿ ಬಹಳಷ್ಟು ಜವಾಬ್ದಾರಿತ ಆಟವನ್ನು ಆಡಿದ್ರು ಕೂಡ ಮತ್ತೆ ಪಂದ್ಯಾಡ ಹಿಡಿತವನ್ನ ಕಂಡುಕೊಳ್ತಾ ಇರುವಂತಹ ಒಂದು ತಂಡ. ಆದ್ರೆ ಅಂತಿಮವಾಗಿ ಫೈನಲ್ ಟಿಕೆಟ್ ಅನ್ನ ಯಾರು ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಕಾಳಾವರ ಪರವಾಗಿ ಮತ್ತೆ ಶಬರೀಶ. 7ನೇ ಓವರ್ನ 2ನೇ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 10-13. ಒಂದೆಡೆ ವರ್ಲ್ಡ್ ಕಪ್ T20 ರೋಮಾಂಚಕತೆ ಇದ್ರೆ ಮತ್ತೊಂದೆಡೆ ಇಲ್ಲಿ ಅವಿಘ್ನಾಸ್ ರಸ್ಸಿ ಟ್ರೋಫಿಯ ರೋಮಾಂಚಕ ಒಂದು ಘಟ್ಟ ಈ ಮೊದಲ ಸೆಮಿಫೈನಲ್ ಅಲ್ಲಿ ಕಾಣ್ತಾ ಇದ್ದೇವೆ. ಶೆಟ್ಟಿ ಅಂಪೈರ್ ಕುಂದಾಪುರ್ ಮತ್ತು ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಮೊದಲ ಸೆಮಿಫೈನಲ್ 10-13 ಓಟಗಳ ಅವಶ್ಯಕತೆ ಇದೆ ಶೆಟ್ಟಿ ಅಂಪೈರ್. ಈತನ ಮೇಲೆ ಕೊನೆ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ. ಅಡ್ಡ ಹೊಡೆತವನ್ನು ಕಾಣುವಂತಹ ಹಂತದಲ್ಲಿ ಒಂದೋಟ ಮಾತ್ರ ಸೇರ್ಪಡೆಯನ್ನ ಕಂಡ್ರು. ಫೈನಲ್ ಭಾಗದಲ್ಲಿ 44ಕ್ಕೆ ತಲುಪ್ತಾ ಇದೆ ಶೆಟ್ಟಿ ಅಂಪೈರ್ನ ಮೊತ್ತ. ಒಂಬತ್ತಕ್ಕೆ 12. ಈ ಪರಿಸ್ಥಿತಿಯಲ್ಲಿ ಒಂದು ಬೌಂಡ್ರಿ ಬಂದರೂ ಕೂಡ ಪಂದ್ಯಾಟದ ಗತಿ ಬದಲಾಗ್ತದೆ. ಇದೇ ಪರಿಸ್ಥಿತಿಯಲ್ಲಿ 1ರಿಂದ 2 ವಿಕೆಟ್ಸ್ ಗಳನ್ನ
ಕಾಳಾವರ ಉರುಳಿಸಿದ್ರು ಕೂಡ ಈ ಮೈದಾನದಲ್ಲಿ ಈ ಸೆಮಿಫೈನಲ್ ಇಡೀ ಚಿತ್ರಣವೇ ಬದಲಾಗ್ತದೆ. ಆ ನಿಟ್ಟಲ್ಲಿ ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಈ ಸೆಮಿಫೈನಲ್ ಫಲಿತಾಂಶ ಅದೇನಾಗ್ತದೆ ನೋಡಬೇಕಾಗಿದೆ. 9ಕ್ಕೆ 12 ಓಟಗಳ ಅವಶ್ಯಕತೆ. ಶಬರೀಶ್ ಕಾರ್ಯಕ್ರಮದಲ್ಲಿ 7ನೇ ಓವರ್ 4ನೇ ಚೆಂಡು ಲಾಗ್ ಸ್ಲಿಪ್ಪಿನ ಫೀಲ್ಡರ್ ಒಂದಷ್ಟು ಸಫರ್ ಸೈಡ್ ಅನ್ನ ಸೆಲೆಕ್ಟ್ ಮಾಡಿದ್ರು. ಅನಾವಶ್ಯಕ ಗಲಿಬಿಲಿಗಿಂತ ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆಯನ್ನು ಅವರು ಫೈನಲ್ ಭಾಗದಲ್ಲಿ ಮಾಡಿದ್ರು. ಇವಾಗ ತನ ಮೊತ್ತ 45ಕ್ಕೆ 3. ಆ ನಿಟ್ಟಲ್ಲಿ 11 ಓಟದ ಅವಶ್ಯಕತೆ ಇದೆ ಜಯಕ್ಕಾಗಿ. 8ಕ್ಕೆ 11. ಈ ಒಂದು ಓವರ್ ಅಲ್ಲಿ ಬಹುಶಃ ಬೌಂಡರಿ ದಾಖಲಾಗದೆ ಹೋದ್ರೆ ಅಂತಿಮ ಓವರ್ ಬಹುಶಃ ಇಡೀ ಪಂದ್ಯದ ವೆರಿ ಇಂಪಾರ್ಟೆಂಟ್ ಓವರ್ ಆಗ್ತದೆ. ಆ ನಿಟ್ಟಲ್ಲಿ ಶಬರೀಶ ಈ ಪರಿಸ್ಥಿತಿಯಲ್ಲಿ ಅದ್ಯಾವ ರೀತಿಯ ಸ್ಕಾರಿಕೆನ ತೋರ್ಪಡಿಸ ನೋಡಬೇಕಾಗಿದೆ. ಅಲ್ಲಿ ಮೊದಲೇ ಹೇಳಿದ್ದೇವೆ ನಾವು ಪಂಚಜನ್ಯ ಕೋಟ ಉಚ್ಚಿಲ ಮಹಾಲಕ್ಷ್ಮಿ ಹಾಗೂ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. ಈ ತಂಡದ ಎಲ್ಲ ಆಟಗಾರರು ಇಮಿಡಿಯೇಟ್ ಬರಬೇಕು ಅನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದೇವೆ. ಆ ನಿಟ್ಟಲ್ಲಿ ನಮ್ಮ ಈ ಕಾರ್ಯಕ್ರಮದ ಈ ಸಂದರ್ಭ ಕುಂದಾಪುರ ಆರಕ್ಷಕ ಠಾಣೆ ಸಿಬ್ಬಂದಿಯವರು ಆಗಿರುವಂತ ಮೌನೇಶ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಅಧ್ಯಕ್ಷರು ಆಗಿರುವಂತ ನರಸಿಂಹ ಸಿಯಾನ್ರವರು ಕಾರ್ಯಕ್ರಮದ ಗೌರವ ಅನ್ನುವಂತಹ ರೂಪದಲ್ಲಿ ಸ್ಮರಣಿಕೆಯನ್ನು ಕೊಟ್ಟವರನ್ನ ಗೌರವಿಸಬೇಕು ಅನ್ನೋದಾಗಿ ನಮ್ಮನ್ನು ಕೇಳ್ತೇವೆ. ಕುಂದಾಪುರ ಆರಕ್ಷಕ ಠಾಣೆ ಸಿಬ್ಬಂದಿಗಳು ಕೂಡ ಮೌನೇಶ್ ಅವರು ಟೂರ್ನಮೆಂಟ್ ಸುರಕ್ಷತೆ ದೃಷ್ಟಿಯಿಂದ ನಮಗೆ ಆರಕ್ಷಕ ಠಾಣೆ ಸಹಕಾರವನ್ನು ಮಾಡ್ತಾ ಇದೆ. ಅವರಿಗೆ ನಮ್ಮ ಕಾರ್ಯಕ್ರಮದ ಒಂದು ನೆನಪಿನ ಕಾಣಿಕೆಯನ್ನ ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರುವಂತ ನರಸಿಂಹ ಸಿಯಾನ್ ಅವರು ನೀಡಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಭಾಗದಲ್ಲಿ ಕೊನೆಯಲ್ಲಿ ಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 47. 9 ಓಟದ ಅವಶ್ಯಕತೆ ಇವಾಗ ಜಯಕ್ಕಾಗಿ. 7-9-1 ಒಂದು ಕುತೂಹಲಕಾರಿ ಸೆಮಿಫೈನಲ್ ಪಂದ್ಯಾಟ. 6ನೇ ವರ್ಷ ಬಿಜಾಡಿಯ ಗೆಳೆಯರ ಬಳಗ ಈ ಒಂದು ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ಅಸಂಗತ ಸೇನಾನಿಯ ಸವಿನೆನಪಿನಲ್ಲಿ ಅನೂಪ್ ಪೂಜಾರಿ ಅವರ ಸವಿನೆನಪಿನಲ್ಲಿ ಸೇನಾನಿಗೆ ಗೌರವ ಅನ್ನುವಂತ ರೂಪದಲ್ಲಿ ಈ ಒಂದು ಹಗಲು ರಾತ್ರಿ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದೆ. ಅಲೋಕ್ ಇವೆಂಟ್ಸಿನ ಜೊತೆಗಾಗಿ ಅವಿಘ್ನ ಸೃಷ್ಟಿ ಟ್ರೋಫಿ 2026 ಮೊದಲ ಸೆಮಿಫೈನಲ್ ಇವಾಗ 7 ಎಸೆತ 9 ಗುರಿ. ಮತ್ತೆ ಶಬರೀಶ್ ಭಾಗವನ್ನು ಕಂಡುಕೊಂಡ್ರು. ಬಹಳ ಸುತ್ತಮುತ್ತ ಸೆಮಿಫೈನಲ್ ರಾಕಸ್ವಾಮಿ ಆಡ್ತಾ ಇದ್ದಾರೆ ಶೆಟ್ಟಿ ಅಂಪೈರ್ ಪರವಾಗಿ. ಈ ತನ್ಮದ ಕೊನೆಯಲ್ಲಿ ಮತ್ತೊಂದು ಯಾರ್ಕರ್ ರನ್ ಡೆಲಿವರಿ ಫ್ಲಿಕ್ ಮಾಡುವುದರ ಮುಖ್ಯವಾಗಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಓಟ ಸೇರ್ಪಡೆ. 48ಕ್ಕೆ 3. ಕೊನೆಯ ಒಂದು ಓವರ್ ನಲ್ಲಿ ಇವಾಗ ಜಯಕ್ಕಾಗಿ 8 ಓಟದ ಅವಶ್ಯಕತೆಯೂ ಕೂಡ. ಮೊದಲ ಬಾರಿಗೆ ನಮ್ಮ ಈ ಒಂದು ಅವಿಘ್ನ ಸೃಷ್ಟಿ ಟ್ರೋಫಿಯಲ್ಲಿ ಫೈನಲ್ಗೆ ಏರುವ ಹವಣಿಕೆಯನ್ನು ಮಾಡ್ತಾ ಇದೆ ಬ್ರಾಹ್ಮಿ ಕಟ್ಟ ಫ್ರೆಂಡ್ಸ್ ಕಾಳಾವರ. ಸತತವಾಗಿ ಕ್ರೀಡಾ ಋತುವಿನಲ್ಲಿ ಪ್ರಶಸ್ತಿಯನ್ನು ಗೆದ್ದಂತ ಒಂದು ತಂಡ ಶೆಟ್ಟಿ ಅಂಪೈರ್ ಮತ್ತೊಂದು ಪ್ರತಿಷ್ಠಿತ 40 ಪ್ರಶಸ್ತಿಗೋಸ್ಕರ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಅಂತಿಮ 6 ಚೆಂಡಿನಲ್ಲಿ ಇವಾಗ ಅದೇನಾಗ್ತದೆ ನೋಡಬೇಕಾಗಿದೆ. ಮತ್ತೆ ಪ್ರದೀಪ ಬಿಜಾಡಿ
ಲೋಕಲ್ ಹೀರೋ. ಆ ದಿನಗಳಲ್ಲಿ ಆಡ್ತಾ ಇದ್ದಂತ ಪ್ರದೀಪ ಈ ದಿನಗಳಲ್ಲಿ ಮತ್ತೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ 6-8 ಒಂದು ಅತ್ಯುತ್ತಮ ಹೋರಾಟಕಾರಿ ಸೆಮಿಫೈನಲ್ ಪಂದ್ಯಾಟ. ಪಾಂಚಜನ್ಯ ಲೈವ್ ನೆಟ್ ಮುಖಾಂತರವಾಗಿ ಪ್ರಪಂಚದಾದ್ಯಂತ ಈ ಟೂರ್ನಮೆಂಟ್ ಅನ್ನು ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ಮತ್ತು ಕ್ರೀಡಾಪಟುಗಳ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅಲೋಕ್ ಇವೆಂಟ್ಸ್ ಮತ್ತು ಬಿಜಾಡಿ ಗೆಳೆಯರ ಬಳಗದ ಪರವಾಗಿ ಸೃಷ್ಟಿ ಲೋಕೇಶ್ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ. ಈ ಬಾರಿ ಪ್ರದೀಪ ಮೊದಲ ಸೆಮಿಫೈನಲ್ ಕುತೂಹಲಕಾರಿ ಘಟ್ಟವನ್ನು ಕಾಣ್ತಾ ಇದೆ. ರೋಮಾಂಚಕ ಸ್ಥಿತಿಯಲ್ಲಿದೆ ಇವಾಗ ಈ ಒಂದು ಪಂದ್ಯ. 6-8 ನವೀನ ಸ್ಟ್ರೈಕರ್ ಅಲ್ಲಿ ಈತನ ಮಧ್ಯೆ ಬಳಸವರ್ಧನ್ ಎಸೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೊಂದು ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 49-3. ಕೈ ಜಾರಿದ ಪಂದ್ಯವನ್ನು ಒಂದು ಹಂತದಲ್ಲಿ ಇವಾಗ ಕೈವಶ ಮಾಡುವ ಹೋರಾಟಕ್ಕೆ ಮುಹೂರ್ತವನ್ನ ಇಟ್ಟಂತ ಬಿಕೋಟ ಇನ್ನು ಕೂಡ ಅಂಗಡ ಒಳಭಾಗದಲ್ಲಿದ್ದಾರೆ. ಆ ನಿಟ್ಟಲ್ಲಿ ಇಬ್ಬರು ಕೂಡ ತಂಡದ ಪ್ರಮುಖ ಆಟಗಾರರು. 5 ಎಸೆತ ಜಯಕ್ಕಾಗಿ 7 ಓಟದ ಅವಶ್ಯಕತೆ. ನಮ್ಮ ವಾಲಂಟಿಯರ್ಸ್ಗಳು ದಯವಿಟ್ಟು ಗಮನಿಸಿ, ಲೈನ್ ಅಂಪೈರಿಂಗ್ ಕೆಲಸ ವೆರಿ ಇಂಪಾರ್ಟೆಂಟ್ ಇರ್ತದೆ. ಐದಕ್ಕೆ 7 5-7 ಮತ್ತೆ ಪ್ರದೀಪ ಸ್ಕಾರಿಕ ಬಲವನ್ನು ಕಂಡುಕೊಂಡ್ರು. ಮೊದಲ ಸೆಮಿಫೈನಲ್ ಒಂದು ರೋಮಾಂಚಕ ಘಟ್ಟ. ಈ ತರ್ಮದ ಮತ್ತೊಂದು ಯಾರ್ಕರ್ ರನ್ ಡೆಲಿವರಿ, ರನ್ ಅವಕಾಶ ಇತ್ತು. ಸುಹಾಸಾಚಾರ್ಯ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಒಂದು ಹಂತದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ಯುವ ಆಟಗಾರ ಕೂಡ. ಆ ನಿಟ್ಟಲ್ಲಿ 1 ಓಟದ ಸೇರ್ಪಡೆ. ತಳ ಮೊತ್ತ 50 ಓಟಗಳು. ಕುಂದಾಪುರ ಅಲ್ಪೆಂಗಾನ್ಸಿನ ಪ್ರದೀಪ್ ಕೋಟೇಶ್ವರ ಇವಾಗಲೇ ಆಗಮಿಸಿದ್ದಾರೆ. ಅವರು ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಹಲ್ಪಿಂಗ್ ಹ್ಯಾಂಡ್ಸ್ ಪ್ರದೀಪ ಕುಂದಾಪುರ್. ಇದೀಗ ಗೆಳೆಯರ ಬಳಗ ವಿಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಅವಿಘ್ನ ಸೃಷ್ಟಿ ಟ್ರೋಫಿ 2026ಕ್ಕೆ ಹೆಮ್ಮೆಯಿಂದ ಆಗಮಿಸಿದ್ದಾರೆ. ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು, ದಕ್ಷಿಣ ಭಾರತ ಕುಸ್ತಿ ಸಂಘದ ಉಪಾಧ್ಯಕ್ಷರು, ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರು, ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾಗಿರುವ ಬೆಳಪಾಡಿ ಗುಣರಂಜನ್ ಶೆಟ್ಟಿ ಅವರಿಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನ ಗೆಳೆಯರ ಬಳಗ ಬಿಜಾಡಿ, ಅಲೋಕ್ ಇವೆಂಟ್ಸ್ ಹಾಗೂ ಅವಿಘ್ನ ಸೃಷ್ಟಿ ಟ್ರೋಫಿ 2026ರ ಪ್ರೀತಿಯ ಸ್ವಾಗತವನ್ನ ಕೋರಿಕೊಳ್ತಾ ಇದ್ದೇವೆ. ಹಾರ್ಟ್ಲಿ ವೆಲ್ಕಮ್ ಶ್ರೀ ಗುಣರಂಜನ್ ಶೆಟ್ಟಿ. ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಬೆಂಗಳೂರು ಕಂಬಳ ಎನ್ನುವ ಒಂದು ದೊಡ್ಡ ಜಾನಪದ ಕ್ರೀಡೆಯನ್ನು ಆರಂಭಿಸಿರುವವರು. ಗುಣರಂಜನ್ ಶೆಟ್ಟಿ ಅವರ ಆಗಮನ ಆಗ್ತಾ ಇದ್ದಾಗೆ ಅಂಕಣದ ಬಲಭಾಗದಲ್ಲಿ ನಾಟಕೀಯತೆ ಬೆಳವಣಿಗೆ. ಅಂಗಡ ಭಾಗದಲ್ಲಿ ನಮ್ಮಲ ಸಾಧ ರೀತಿಯಾದ ರನ್ ಪ್ರಯತ್ನ. ಕೊನೆ ಹಂತದಲ್ಲಿ ತಂಡಂಪಾಡಿಷನ್ ಅನ್ನು ವೈಟ್ ಮಾಡ್ತಾ ಇದ್ದೇವೆ. ತೀರಾ ಕ್ಲೋಸ್ ಆಗಿರುವಂತಹ ಒಂದು ರನ್ ಔಟ್ ಅಪೀಲ್ ಇದೆ. ವೆರಿ ಇಂಪಾರ್ಟೆಂಟ್ ವಿಕೆಟ್ ಆಗಿರುವಂತಹ ಅಬಿ ಕೋಟ ಒಂದೊಮ್ಮೆಗೆ ರನ್ ಔಟ್ ಆದ್ರೆ ಇಡೀ ಸೆಮಿಫೈನಲ್ ಚಿತ್ರಣವೇ ಇಲ್ಲಿ ಬದಲಾಗ್ತದೆ. ಬಿಜಾಡಿ ಗೆಳೆಯರ ಬಳಗ ಮತ್ತು ಅಲೋಕ್ ಇವೆಂಟ್ಸ್ ಆಶೆ ನಡೀತಾ ಇರುವಂತಹ ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಳ್ಳಿಪ್ಪಾಡಿ ಗುಣರಂಜನ್ ಶೆಟ್ಟಿ ಅವರು ಅವರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಿಜಾಡಿ ಗೆಳೆಯರ ಬಳಗ ಹಾಗೂ ಅಲೋಕ್ ಇವೆಂಟ್ಸಿನ ಪರವಾಗಿ ಬೆಳಪಾಡಿ ಗುಣರಂಜನ್ ಶೆಟ್ಟಿ, ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು, ದಕ್ಷಿಣ ಭಾರತ ಕುಸ್ತಿ ಸಂಘದ ಉಪಾಧ್ಯಕ್ಷರು, ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರು, ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು ಗುಣರಂಜನ್ ಶೆಟ್ಟಿ ಅವರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಜೊತೆಗೆ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಅವಿಘ್ನ ಸೃಷ್ಟಿ ಟ್ರೋಫಿ 2026ಕ್ಕೆ ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ವೇದಿಕೆಯ ಮೇಲೆ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವ ಜೆ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಜಯ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಾಧ್ಯಕ್ಷರು ರಾಮಚಂದ್ರಯ್ಯ ಅವರು ಆಗಮಿಸಿದ್ದಾರೆ.
ಜಯ ಕರ್ನಾಟಕ ಜನಪರ ವೇದಿಕೆಯ ಉಪಾಧ್ಯಕ್ಷರು ಹಾಲಪ್ಪ ಅವರು ಆಗಮಿಸಿದ್ದಾರೆ. ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಸಂಚಾಲಕ ರಾಮದಾಸ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಜಯ ಕರ್ನಾಟಕ ಜನಪರ ವೇದಿಕೆ ಉಪಾಧ್ಯಕ್ಷರು ಶ್ರೀ ಅನಿಲ್ ಶೆಟ್ಟಿ ಅವರು ಕೂಡ ಈ ವೇದಿಕೆಯಲ್ಲಿ ನಮ್ಮನ್ನ ಕೂಡಿಕೊಂಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪ್ರೀತಿಯ ಗೌರವದ ಸ್ವಾಗತವನ್ನ ಅವಿಘ್ನ ಸೃಷ್ಟಿ ಟ್ರೋಫಿ 2026ಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೂ ಸೆಮಿಫೈನಲ್ನ ಕೊನೆಯ ಓವರ್ನ ನಾಟಕೀಯ ಬೆಳವಣಿಗೆಗಳು. ಓವರ್ ಟು ಕಾಮೆಂಟ್ರಿ ಬಾಕ್ಸ್. ಅಂಗಲವರ ಭಾಗದಲ್ಲಿ ಇದೊಂದು ಡಿಸಿಷನ್ ಮೋಷನ್ ನಾಟ್ ಔಟ್. ಮತ್ತೆ ಪಂದ್ಯಾಟ ಕುತೂಹಲವನ್ನು ಕಾಣ್ತಾ ಇದೆ. ಈ ಒಂದು ಓಟದ ಮುಖಾಂತರವಾಗಿ ತಡ ಮೊತ್ತ 51-3. ಕೊನೆ ಹಂತದಲ್ಲಿ ಇವಾಗ 3 ಎಸೆತಗಳಲ್ಲಿ 5 ಓಟವನ್ನು ದಾಖಲಿಸಬೇಕಾಗಿದೆ. ಶೆಟ್ಟಿ ಎಂಪೈರ್ ಕ್ರಿಯೇಸ್ ಕುಂದಾಪುರ ಮೊದಲ ಬಾರಿಗೆ ಈ ಒಂದು ಅವಿಘ್ನ ಸೃಷ್ಟಿಯಲ್ಲಿ ಫೈನಲ್ ಹವಣಿಕೆಯಲ್ಲಿರುವಂತಹ ಯುವ ಆಟಗಾರರ ತಂಡ ಬ್ರಾಹ್ಮಿ ಕಟ್ಟೆಫೆನ್ಸ್ ಕಾಳಾವರ ಅಂತಿಮವಾಗಿ ಅದ್ಯಾವ ರೀತಿಯ ಒಂದು ಫಲಿತಾಂಶ ಇವಾಗ ಬರ್ತದೆ ನೋಡಬೇಕಾಗಿದೆ. ಸೆಕೆಂಡ್ ಅಲ್ಲಿ ಇವಾಗ ಇನ್ನೂ ಕೂಡ ಶೆಟ್ಟಿ ಅಂಪೈರ್ನ ಆಶಾ ಕಿರಣ ಯುವ ಆಟಗಾರ ಆಡ್ತಾ ಇದ್ದಾನೆ. ಅಭಿಕೋಟ 3 ಎಸೆತ 5 ಓಟಗಳ ಅವಶ್ಯಕತೆ. ಅಪೂರ್ವ ಚಾಲೆಂಜ್ ಪುತ್ತೂರು. ಇಮಿಡಿಯೇಟ್ ಆಗಿ ನಿಮ್ಮ ಎಲ್ಲ ಆಟಗಾರರು ವೇದಿಕೆ ಮುಂಭಾಗ ಬರಬೇಕು. ಅಪೂರ್ವ ಚಾಲೆಂಜ್ ಪುತ್ತೂರು 2ನೇ ಸೆಮಿಫೈನಲ್ ಆಡುವಂತ ಒಂದು ತಂಡ. ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟವನ್ನು ಎದುರಿಸುತ್ತೆ. ನೀವು ತಕ್ಷಣ ಬರಬೇಕು. 3-5 ಪ್ರದೀಪ ಸ್ಕಾರಿಕ ಭಾಗವನ್ನು ಕಂಡ್ರು. 3 ಎಸೆತಗಳಲ್ಲಿ 5 ಓಟದ ಅವಶ್ಯಕತೆಯಲ್ಲಿ ಗೆಲ್ಲುವ ತಂಡ ಅವಿಘ್ನ ಸೃಷ್ಟಿ ಟ್ರೋಫಿ 2026 ಪ್ರತಿಷ್ಠಿತ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟದಲ್ಲಿ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. 3-5 ಒಂದು ಅದ್ದೂರಿ ಕಾರ್ಯಕ್ರಮ. ದೇಶ ಕಾಯುವ ಸೈನಿಕರಿಗೆ ಗೌರವ ಅನ್ನುವಂತ ರೂಪದಲ್ಲಿ ಅನೂಪ್ ಪೂಜಾರಿ ಅವರ ಸವಿನೆನಪಿನಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ. 3 ಎಸೆತ 5 ಓಟದ ಅವಶ್ಯಕತೆ. ವರ್ಲ್ಡ್ ಕಪ್ T20 ಫೈನಲ್ ಬಹಳ ಉತ್ತಮ ರೀತಿಯ ಒಂದು ಹಂತವನ್ನು ಕಾಣ್ತಾ ಇದೆ ಭಾರತ. 157ಕ್ಕೆ 1. ಈ ತರದ ಅಂಗಗಳ ಭಾಗದಲ್ಲಿ ಫುಟ್ನೆಸ್ ಆಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ನಮ್ಮಲ್ಲ ಸಾಧ್ಯ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿ ಡೀಪ್ ಪಿಟ್ಗಳ ಭಾಗದಲ್ಲಿ ಅಭಿಕೋಟ 2 ಓಟವನ್ನು ಕ್ಲಿಯರ್ ಮಾಡಿಕೊಂಡ್ರು. ಶಬರೀಶ ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಡೀಪ್ ಪಿಟ್ಗಳ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಒಂದು ಥ್ರೋ ಲೇಟ್ ಆಗಿ ನಾನ್ ಸ್ಟ್ರೈಕರ್ ಎಂಡ್ ಅನ್ನು ಸಾಗಿತ್ತು. ಇವಾಗ ತನಬತ್ತ 53ಕ್ಕೆ 3. ಗಣೇಶ್ ಮ್ಯಾಚ್ ವಿಲ್ ಟೈ ಬಾಲ್ ಔಟ್. ಒಂದೊಮ್ಮೆಗೆ ಮ್ಯಾಚ್ ಟೈ ಆಯ್ತು ಅಂತ ಹೇಳಿದ್ರೆ ಬಾಲ್ ಔಟ್ ಇರುತ್ತೆ. 4 ಬೌಲರ್ಗಳು ಬಳಕೆ ಆಗ್ತಾರೆ. ಮೊದಲೇ ಹೇಳಿದ್ದೇವೆ ಒಂದೊಮ್ಮೆಗೆ ಈ ಒಂದು ಪಂದ್ಯಾಟ ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನು ತಲುಪಿರೋದ್ರಿಂದ ಟೈ ಆಯ್ತು ಅಂತ ಹೇಳಿದರೆ ಈ ಒಂದು ಪಂದ್ಯಾಟದಲ್ಲಿ ಫೈನಲ್ ಪ್ರವೇಶಕ್ಕೆ ಬಾಲ್ ಔಟ್ ಅಳವಡಿಕೆ ಮಾಡಲಾಗುತ್ತೆ. ಎರಡೂ ತಂಡಗಳಿಗೆ ಕೂಡ ಆ ನಿಟ್ಟಲ್ಲಿ ಅಂತಿಮ 2 ಎಸೆತ ಬಾರಿ 3 ಓಟಗಳ ಅವಶ್ಯಕತೆ. ಟೆನಿಸ್ ಬಾಲ್ ಕ್ರಿಕೆಟರ್ ಇತ್ತೀಚೆಗೆ ಒಂದು ಈ ಮಾದರಿಯ ಪಂದ್ಯ ಕೂಡ ಪ್ರತಿಷ್ಠಿತ ತಂಡ ಕೂಡ ಶೆಟ್ಟಿ ಅಂಪೈರ್ ಕುಂದಾಪುರ ದಾಳಿತನವನ್ನು ಮಾಡ್ತಾ ಇದ್ರೆ ಅವರನ್ನು ಎದುರಿಸುವ ಒಂದು ತಂಡ ಯುವ ಆಟಗಾರರು ಹೊಸ ಹುಡುಗರು ಬ್ರಾಹ್ಮಿ ಕಟ್ಟೆಫೆನ್ಸ್ ಕಾಳಾವರ ಮೊದಲ ಬಾರಿಗೆ ಇಲ್ಲಿ ಫೈನಲ್ ಪ್ರವೇಶಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈತನ ಮಧ್ಯೆ ಪ್ರದೀಪ ಈ ಬರಸಂದ ಚೆಂಡು ಕೊನೆ ಹಂತದಲ್ಲಿ ಮಾರಿ ಮತ್ತೊಮ್ಮೆ ನಮ್ಮಲ್ಲ ಸಾಧ್ಯ ರೀತಿಯ ಒಂದು ಡಾಟ್ ಬಾಲ್ ಅನ್ನು ಕಂಡ್ರು. ಬಹಳ ಶುದ್ಧವರ್ತಲ್ಲಿ ಆಡ್ತಾ ಇದ್ದಂತ ಅಭಿಕೋಟ ಅಂತಿಮ ಹಂತದಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡ್ರು. ಇವಾಗ ಕೊನೆ ಹಂತದಲ್ಲಿ 1 ಎಸೆತ 3 ಓಟದ ಅವಶ್ಯಕತೆ. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಆದ್ರೆ ಮೊದಲ ತಂಡವಾಗಿ ಇಲ್ಲಿ ಫೈನಲ್ ಟಿಕೆಟ್ ಅನ್ನು ಯಾರು ಪಡ್ಕೊಳ್ತಾರೆ ನೋಡಬೇಕಾಗಿದೆ.
1-3 ಇಡೀ ಬಹುಶಃ ಸುತ್ತಮುತ್ತಲಿನ ಪ್ರೇಕ್ಷಕರನ್ನೆಲ್ಲ ಒಂದಷ್ಟು ಎಚ್ಚೆತ್ತ ಅವಸ್ಥೆಗೆ ತರ್ತಾ ಇರುವಂತಹ ಈ ಒಂದು ಸೆಮಿಫೈನಲ್. ಅಂತಿಮವಾಗಿ ಜಯ ಅಪಜಯ ಈ ಸೆಮಿಫೈನಲ್ ಅಲ್ಲಿ ಯಾರ ಪಾಲಾಗ್ತದೆ ನೋಡಬೇಕಾಗಿದೆ. ಬೀಜಾಡಿ ಗೆಳೆಯರ ಬಳಗದ ಒಂದು ಪ್ರತಿಷ್ಠಿತ ಅವಿಘ್ನ ಸೃಷ್ಟಿ ಟ್ರೋಫಿ 40 ಗಜಗಳ ಹಗಲು ರಾತ್ರಿ ಪಂದ್ಯಾಟದ ಸೆಮಿಫೈನಲ್. 1-3 ಶೆಟ್ಟಿ ಅಂಪೈರ್ನ ಒಂದು ಹಂತದ ಹೋರಾಟವನ್ನು ಜಾರಿಗೊಳಿಸುವಂತ ಆಟಗಾರ ಅತಿ ಶೀಘ್ರವಾಗಿ 3 ಹುದ್ದರಿಗಳು ಬಿದ್ದಂತ ಪಕ್ಷದಲ್ಲಿ ಇಡೀ ಪಂದ್ಯದ ಚಿತ್ರಣವನ್ನು ಬದಲಿಸುವಂತ ಬಿಕೋಟ ಅಂತಿಮ ಚೆಂಡನ್ನು ಎದುರಿಸ್ತಾ ಇದ್ದಾನೆ. ಬಾರಿ 1-3 ಪ್ರದೀಪ ಬೀಜಾಡಿ. ಇದರ ಸಣ್ಣ ಈ ಒಂದು ಚೆಂಡು ನಮ್ಮರ ಸಾಧ್ಯ ರೀತಿಯಲ್ಲಿ ಬಾರಿ ನಿಕ್ಸಿನ ಅಂತಿಮ ಚೆಂಡಿನಲ್ಲಿ ಡೀಪ್ ಮಿಡ್ವಿಕೆಟ್ ಭಾಗದಲ್ಲಿ ಪ್ರದೀಪ ಬೀಜಾಡಿ ಒಂದು ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಹಲೋ, ಮೈದಾನದಲ್ಲಿರೋ ಹೊರಕ್ಕೆ ಬರಬೇಕು. ಇಮಿಡಿಯೇಟ್ ಆಗಿ ಎಲ್ಲ ಪ್ಲೇಯರ್ಸ್ಗಳು ಹೊರಕ್ಕೆ ಬರಬೇಕು. ದಯವಿಟ್ಟು ಗಮನಿಸಿ, ಮೈದಾನದವರು ಹೊರಕ್ಕೆ ಬರಬೇಕು ಅನ್ನೋದಾಗಿ ಪ್ಲೇಯರ್ಸ್ಗಳನ್ನ ಕೇಳ್ತಾ ಇದ್ದೇವೆ. ನಮ್ಮರ ಸಾಧ್ಯ ರೀತಿಯಲ್ಲಿ ಇನ್ನಿಂಗ್ಸಿನ ಕೊನೆ ಚೆಂಡಿನಲ್ಲಿ ಅಬಿಕೋಟ ದಾಖಲಿಸಿರುವಂತಹ ಈ ಒಂದು ಬೌಂಡ್ರಿ ಬಹುಶಃ ಇಡೀ ಪಂದ್ಯಾಟದಲ್ಲಿ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಕೂಡ ಆಗ್ತಾ ಇದೆ. ಆ ನಿಟ್ಟಲ್ಲಿ ಕೊನೆಗೂ ಕೂಡ ಅದೃಷ್ಟ ಕಾಳಾವರಕ್ಕೆ ಕೈ ಕೊಡ್ತಾ ಇದೆ. ಅದುವರೆ ಉತ್ತಮ ರೀತಿಯಾರಿಕೆಯನ್ನು ಕಂಡ ಪ್ರದೀಪ ಬೌಂಡ್ರಿಯನ್ನು ಬಿಟ್ಕೊಟ್ರು. ಶೆಟ್ಟಿ ಅಂಪೈರ್ ಎಂಟರ್ ದ ಫೈನಲ್. ಆಗಮಿಸಿರುವಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ಕೊಳ್ತಾ ಯಾವುದೇ ಸಭಾ ಕಾರ್ಯಕ್ರಮ ಅಲ್ಲ, ಕೇವಲ ಒಂದು 5 ನಿಮಿಷ